ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ತಡಿಯಂಡಮೋಳ್ ಬೆಟ್ಟಕ್ಕೆ ಟ್ರೆಕ್ಕಿಂಗಿಗೆ ಅಂತ ತೆರಳಿ ನಾಪತ್ತೆಯಾಗಿದ್ದ ಕೇರಳದ ಯುವತಿ ಶನಿವಾರ ಸಂಜೆಯವರೆಗೂ ಪತ್ತೆಯಾಗಿಲ್ಲ. ಯುವತಿಯ ಪತ್ತೆಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ಪೊಲೀಸ್, ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರು ಸೇರಿದಂತೆ 4 ತಂಡಗಳಿಂದ ಬಿರುಸಿನ ಶೋಧ ಕಾರ್ಯ ನಡೆದಿದ್ದು, ಯುವತಿಯ ಪತ್ತೆಯಾಗಿಲ್ಲ. ಕೊಡಗು ಜಿಲ್ಲೆಯ ಕಕ್ಕಬ್ಬೆ ಬಳಿಯ ತಡಿಯಂಡಮೋಳ್ ಬೆಟ್ಟದಲ್ಲಿ ಟ್ರೆಕ್ಕಿಂಗಿಗೆ ತೆರಳಿದ್ದ ಕೇರಳ ಮೂಲದ ಯುವತಿ ಶರಣ್ಯ ಎಂಬಾಕೆ ನಾಪತ್ತೆಯಾಗಿದ್ದಾಳೆ. ಶುಕ್ರವಾರ ಸಂಜೆ ಯುವತಿಯ ಅಣ್ಣ ಶ್ಯಾಮ್ ಆಗಮಿಸಿದ್ದು, ಸ್ಥಳೀಯರು ಪತ್ತೆಗಾಗಿ ಸಹಕರಿಸ್ತಾ ಇದ್ದಾರೆ. ಪೊಲೀಸರು, ಅರಣ್ಯ ಇಲಾಖೆ ಹಾಗೂ ಶ್ವಾನದಳದ 4 ತಂಡಗಳು ಆಕೆಯ ಪತ್ತೆಗೆ ತೀವ್ರ ಶೋಧ ಕಾರ್ಯಾಚರಣೆ ನಡೆಸ್ತಾ ಇವೆ. ಯವಕಪಾಡಿಯ ನಿವಾಸಿಗಳು ತಮ್ಮ ಕೈಲಾದ ಸಹಾಯ ಮಾಡ್ತಾ ಇದ್ದಾರೆ. ಟ್ರೆಕ್ಕಿಂಗಿಗೆ ತೆರಳಿದ ಶರಣ್ಯಗೆ ಯಾವುದೇ ತೊಂದರೆಗಳಾಗದೆ ಮರಳಿ ಬರುವಂತಾಗಲಿ ಅಂತ ಕುಡಿಯ ಜನಾಂಗದಿಂದ ಶನಿವಾರ ಬೆಳಿಗ್ಗೆ ವಿಶೇಷ ಪ್ರಾರ್ಥನೆ ಮಾಡಲಾಯಿತು. ದೇವರೇ, ನಂಗೆಕ್ಕ ಇಲ್ಲಿ ಕೂಡಿತು ದಿನಂತಲೂ ಏನೋ ನೆನೆಸಿ ಎಲ್ಲಿಂದೋ ಬಂದವರು ಅವರು ಮೂಡಿಗೂ ದಿನ ಕಾಂಗ್ರೆಸ್ ಆಯಿತು. ಮುಂದೆ ನಾವು ದಿನ ಆಯಿತು ಕುಟ್ಟಿದ್ದಿಲ್ಲ. ಅದಕ್ಕೆ ನಂಗರ ಮಕ್ಕ ಕೊಲಿ ಹೋಯ್ತು ತೇಡಿತು ಕುಟುಂಬ ನಿಂದು ನಂಗೆ ಅನಾಥ ಅಂಜೋಂಡಿಕೋ ನಂಗಳ ಕೊಲ್ಲಿ ಮಲೆ ಬೀರಂಗು ಮರ ತಮ್ಮ ಚಂಗು ಅಯ್ಯಪ್ಪ ಹೋಗೋದಿ ಇಂಜಿತ್ತು ಎಲ್ಲಿ ನಂಗಡ ಮಕ್ಕ ಮನೆಯಲ್ಲಿ ಹೋಯ್ತು ತೇಳಂಗು ತೇಳ್ತು ಬಿಟ್ಟಣಿಕೆ ಹೋಗೋದು ತೊಂದರೆ ಇರುತ್ತೆ. ಫೋನ್ ಆಯ್ಕು ಕಾಡು ಕಾಂಗತಾನೆ ನನಗೆ ಹೋಗೋದು ತೊಂದರೆ ಇರುತ್ತೆ. ಅಂಗಡ ಕೈಗೆ ಕುಟ್ಟಣಿಕೆ ನಂಗಳ ಕೊಲ್ಲಿ ಮಲೆ ದೇವ ನಂಗೆ ಕಾಡಿ ತಂಡು ನಂಗೆ ಇದು ಮಲೆ ವೀರಂಗ ಅಡ್ಡ ಬುದ್ಧಿತ್ತು ನಂಗಳ ಕುಂಜ ಅದಕ್ಕೆ ಪೋಪ ಹೋಯ್ತು ಕಾಡು ಸುತ್ತಿತ್ತು ಕುಟ್ಟಣಿಕೆ ಮಾಡಿಸ್ತಾರಂಡು ಎಲ್ಲಿ ನೆಂಗು ಹಿಂಗೆ ಕಾಂಬ ಕುಟ್ಟಣಿಕೆ ಮಾಡಿಸಿ ಸುತ್ತುಂಡು ನಂಗೆ ಆ ಮಲೆ ವೀರನು ಕೊಲ್ಲಿ ಮಲೆ ಎಲ್ಲ ದೇವರು ಕಂಜ ಉಂಟು ನಂಗೆ ತುಂಬ ಸಹಾಯದಾರ ನೋಡಿ ನಂಗೆ ಹಿಂಗೆ ಅಡ್ಡ ಬುದ್ಧಿತ್ತು ನಂಗಡ ಮಕ್ಕಳ ಈಗ ಆಯ್ಪ ಅದಕ್ಕೆ ಓರ್ ತಟ್ಟು ಮುಟ್ಟಿರುತ್ತೆ ಹಂಗೆ ಉಪ್ಪಾಡು ಯಾರಕ್ಕೂ ಓರ್ ತಟ್ಟು ಮುಟ್ಟಿರುತ್ತೆ. ನಂಗೆ ಅದಕ್ಕೆ ಕುಟ್ಟಿದ್ದೇ ಕುಟ್ಕೊಂಡು ನಿಂತು ನಂಗೆ ಆ ಮಲೆ ಬೀರನ್ನ ಅಡ್ಡ ಬುದ್ಧಿ ಓಡಿಯೋ ಮತ್ತೆ ಆ ಮಲೆ ದೇವಕ್ಕೆ ಇನ್ನೊಂದೇ ನಂಗೆ ചെറിയതായിട്ട് പ്രാർത്ഥന വേണ്ടിയിട്ട് ഒരു കോഴി തെഞ്ചി വെച്ചിട്ട് വേണ്ടിയിട്ട് അല്ലാത്ത മറ്റേന്ത് നമ്മയ്ക്ക് ಬಾರಣಿಕ್ಕೆ ಬಳೆಗಳು ஒரு கோழி அதனால் சொந்தாய்க்கு நச்சுட்டு நங்கட மக்க போப்பலிக்கு ಆನೆ ಕಾಟಿ ಪಾಂಬು ತೇಳು ಏದುಳು ನಗಡ ಮಕ್ಕಳಿಗೆ ತೊಂದರೆ ತರ್ತೆ. ನಗಡ ಮಕ್ಕಳಿಗೆ ಕಣ್ಣು ಕಾಂಬು ಚಿಟ್ಟಿತ್ತು ಆ ಕುഞ്ഞിನ ಕಾಕಿ ಅಂತಿತ್ತು ಮಲೆ ಬೀರ ಜೆಂಡ ಮಣ್ಣಸ್ತಂತಲೇ ಆ ಕುഞ്ഞು ಕಾಣತಾನ ನೋಡಿ ಆ ಮಲೆ ಬೀರನು ಆ ಮಲೆ ತಮ್ಮಜ್ಜನು ಆ ಮಕ್ಕಳ ಕಣ್ಣಕ್ಕೆ ಕಾಟಿ ಕೊಟ್ಟಿತ್ತು ಕುഞ്ഞിನ ಕಾಕಿ ಒಬ್ಬನಿಗೆ ಮಾಡ್ಕೊಂಡು ಪಾರ್ಶ್ಗಳು ಪ್ರಾರ್ಥನೆ ಮಾಡಿ ಅಂತು ದಯವಿಟ್ಟು ಆ ದೇವ ಆ ಪನವತಮ್ಮೆ ಕೂಡ ನಂಗಡ ಪುಣ್ಯ ಮಕ್ಕ ಕಾಡ್ಕು ಪೋಪೈಕು ಕಾಕೊಂಡು ಕೂತು ಹುಡ್ಕೊಂಡು ಕಟ್ಟು ಗುಜ್ಜಿಸಿ ಎಂತ ನೆಗಿ ನಂಗಡ ಪುಣ್ಯ ಪೋಪಲಿ ತೊಂದರೆ ತರ್ತಿ ಅಡ್ಡಮುಟ್ಟು ಕುಡಿಯೋದೇವೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಕೊಡಗು ಜಿಲ್ಲೆ ಮಿಲಿಟರಿ ಸೇವೆಗೆ ಹೇಗೆ ಹೆಸರುವಾಸಿಯಾಗಿದೆಯೋ ಅದೇ ರೀತಿ ಕ್ರೀಡೆಗೂ ಹೆಸರುವಾಸಿಯಾಗಿದೆ. ಹಾಕಿ ಕ್ರೀಡೆಗೆ ಸರ್ಕಾರ ನೀಡ್ತಾ ಇರುವ ಅನುದಾನದ ಸದ್ಬಳಕೆ ಆಗಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ, ಶಾಸಕ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ನಾಪಕ್ಲುವಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಕುಂಡ್ಯೋಳಂಡ ಕುಟುಂಬಸ್ಥರು
ಕುಂಡ್ಯೋಳಂಡ ಕಪ್ ಹಾಕಿ ಉತ್ಸವದ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ದಾಖಲೆಯ ಸವಿ ನೆನಪಿಗಾಗಿ ನೂತನವಾಗಿ ನಿರ್ಮಿಸಿದ ಕ್ರೀಡಾಂಗಣವನ್ನು ಶನಿವಾರ ಉದ್ಘಾಟನೆ ಮಾಡಿದ ಬಳಿಕ ಮಾತನಾಡಿದ ಎಸ್ ಪೊನ್ನಣ್ಣ ಅವರು, ಹಾಕಿ ಕ್ರೀಡೆಗೆ 1 ಕೋಟಿ ರೂಪಾಯಿ ಸರ್ಕಾರ ಅನುದಾನ ನೀಡುವ ಮೂಲಕ ಹಾಕಿ ಕ್ರೀಡೆಯಿಂದ ಉತ್ತೇಜಿಸ್ತಾ ಇದೆ. ಸರ್ಕಾರದಿಂದ ಹಣ ತರುವುದು ಸುಲಭದ ಕೆಲಸವಲ್ಲ. ಕ್ರೀಡೆಗೆ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಒದಗಿಸ್ತಾ ಇರುವುದು ಹಾಕಿ ಉತ್ಸವಕ್ಕೆ ಮಾತ್ರ. ಕೊಡಗಿನಲ್ಲಿ ಪ್ರತಿ ವರ್ಷ ಹಾಕಿ ಉತ್ಸವ ನಡೆಯುವ ಸಂದರ್ಭದಲ್ಲಿ ಸರ್ಕಾರ ಚಿಹ್ನೆ ಹಾಕಿ ಕ್ರೀಡಾ ಇಲಾಖೆಯನ್ನು ಗುರುತಿಸುವ ಕೆಲಸವನ್ನು ಮಾಡಬೇಕೆಂದರು. ಕುಟುಂಬಸ್ಥರು 2024ರಲ್ಲಿ ಆಯೋಜನೆ ಮಾಡಿದಂಥ ಹಾಕಿ ಉತ್ಸವ ಇದು ಗಿನ್ನಿಸ್ ದಾಖಲೆಯಾಗಿ ಇದು ಸರ್ವ ಕೊಡಗಿನ ಕ್ರೀಡಾಮಣಿಗಳಿಗೂ ಭಾರತ ದೇಶಕ್ಕೂ ಮತ್ತು ಸರ್ವ ಕೊಡವ ಕುಟುಂಬಕ್ಕೆ ಒಂದು ಹೆಮ್ಮೆಯ ವಿಚಾರ ಆಗಿ ಆ ಭಾಗವಾಗಿ ಈ ಶಾಲೆಗೆ ಒಂದು ಮೈದಾನ ಆಗಬೇಕು. ನ್ಯಾಕ್ನ ಮಾನ್ಯತೆ ಸಿಗಬೇಕಾದ್ರೆ ಒಂದು ಮೈದಾನದ ಅವಶ್ಯಕತೆ ಇದೆ ಅಂತ ಕಾಲೇಜಿನ ಆಡಳಿತ ಮಂಡಳಿಯವರು ಮತ್ತು ಬೋಧಕ ವರ್ಗದವರು ನಮ್ಮ ಕುಂಡೋಳ ಕುಟುಂಬ ಸಂಪರ್ಕ ಮಾಡಿ ಒಂದು ಮೈದಾನ ಮಾಡಿಕೊಡಿ ಅಂತ ತೀರ್ಮಾನ ಮಾಡಿದ ಕೇಳಿಕೊಂಡ ಮೇಲೆ ನಮ್ಮ ಕುಟುಂಬಸ್ಥರು ಹಾಕಿ ಉತ್ಸವ ಮುಗಿದು ಉಳಿದಂಥ ಸ್ವಲ್ಪ ಹಣದಲ್ಲಿ ಇಲ್ಲಿ ಒಂದು ಕ್ರೀಡಾಂಗಣ ಮಾಡಿಕೊಡುವ ನಮ್ಮ ಹಾಕಿ ಉತ್ಸವ ಗಿನ್ನಿಸ್ ದಾಖಲೆಯಾದ ಪ್ರಯುಕ್ತ ಇದೊಂದು ಅಜರಾಮವಾಗಿ ಇಲ್ಲೊಂದು ಮೈದಾನ ನಿರ್ಮಾಣ ಮಾಡಲಿಕ್ಕೆ ಕೈ ಹಾಕಿ ಒಂದೂವರೆ ವರ್ಷ ಆಯಿತು. ಯಾಕೆಂದರೆ ಕಾರಣಾಂತರದಿಂದ ಆಗಿಲ್ಲ. ಅದು ಇವತ್ತು ಸುಯೋಗ ಬಂದಿದೆ. ಇವತ್ತು ನಮ್ಮ ಶಾಸಕರಾದ ಅಜ್ಜುಗುಟ್ಟ ಪೊನ್ನಣ್ಣವರು, ನಮ್ಮ ಕಾಲೇಜಿನ ಅಧ್ಯಕ್ಷರಾದ ಅವರು ಈ ಒಂದು ಶುಭ ಸಮಾರಂಭವನ್ನು ಅವರ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಿ ಈ ಮೈದಾನವನ್ನು ಲೋಕಾರ್ಪಣೆ ಮಾಡಿ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮತ್ತು ದೈಹಿಕ ಶಿಕ್ಷಣ ದಾನವನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸುಬ್ಬಯ್ಯ ಕೊన్నాను పక్కన ఇంకేరు ಸ್ವಲ್ಪ ಬ್ಯಾಕ್ ಹೋಗೋಣ. ಅದು ನಮ್ಮ ನಡ್ಕೊಂಡ್ ಬಂದಿರುವಂತ ಸಂಸ್ಕೃತಿ. ಅದನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸ ಇವತ್ತು ನಾಗೋಕಲ್ ನಾಡಿನಲ್ಲಿ ನಡೀತಾ ಇದೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹಳ ಮುಖ್ಯವಾದಂತ ವಿಚಾರವನ್ನ ರಮೇಶ್ ಅಣ್ಣ ಅವ್ರು ಬಿಟ್ಬಿಟ್ರು. 1 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ. ಈ ನಾವು ಯಾಕೆಂತ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರದಿಂದ ಹಣ ತರುವಂತದ್ದು ಅಷ್ಟು ಸುಲಭದ ವಿಚಾರ. ಈಗ ಕುಂಡೇಳಣ್ಣ ಅವ್ರದ್ದು ಮಾಡಿದಾಗ ನಮ್ಗೆ ಒಂದು 2-3 ತಿಂಗಳು ಮೊದಲೇ ಸಿಕ್ತು. ಉದ್ದಂಡ ಅವ್ರದ್ದು ಪಾಪ ಅವ್ರಿಗೆ 30 ತಿಂಗಳವರೆಗೂ ನಾನು ಗತಾಯ ಪ್ರಯತ್ನ ಮಾಡಿ ತಗೊಂಡಿರೋದು. ಅಲ್ಲಿ ಅವ್ರ ಒಂದು ಅಬ್ಜೆಕ್ಷನ್ ಏನಂತ ಹೇಳಿದ್ರೆ, ನಾವು ಕಾರ್ಯಕ್ರಮ ಮಾಡುವಾಗ ಎಲ್ಲೂ ಕೂಡ ಸರ್ಕಾರದ ಒಂದು ಚಿಹ್ನೆ ಕೂಡ ಕಾಣೋದಿಲ್ಲ, 1 ಕೋಟಿ ರೂಪಾಯಿ ನೀವು ತಗೊಳ್ತಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕೆ ಕ್ರೀಡೆಗೆ ಅಂತ ಹೇಳಿ ಇಷ್ಟು ದೊಡ್ಡ ಪ್ರಮಾಣದ ಹಣ ಸರ್ಕಾರದಿಂದ ಬಹುಶಃ ಎಲ್ಲೂ ಬರಲ್ಲ. ಅದು ನಮ್ಮ ಹಾಕಿ ಹೆಮ್ಮೆಗೆ, ಹಾಕಿ ಹಬ್ಬಕ್ಕೋಸ್ಕರ ಸರ್ಕಾರ ವಿಶೇಷವಾಗಿ ಕೊಡ್ತಾ ಇದೆ. ಅದನ್ನ ನಾವು ಪದೇ ಹೇಳ್ಬೇಕು. ಯಾಕಂದ್ರೆ ಉಳಿಸ್ಕೊಂಡು ಹೋಗ್ಬೇಕಲ್ಲ. ಈಗ ಇದು ಉದ್ದಂಡ ಅವರಾಯ್ತು, ಕುಂಡೇಳಣ್ಣ ಅವರಾಯ್ತು, ಈಗ ಈ ಸತಿ ಚೇನಂಡ ಅವರಾಯ್ತು, ನೆಕ್ಸ್ಟ್ ಅಜ್ಜಿಕುಟ್ರ ಆಯ್ತು, ಸಿಕ್ಬಿಡ್ತದೆ ಅಂತ ಹೇಳಿ ಅಲ್ಲ. ಮುಂದಕ್ಕೂ ಕೂಡ ಬರುವಂತ ಹಾಕಿ ನಡ್ಸ್ಕೊಂಡು ಬರುವಂತ ಎಲ್ಲಾ ಕುಟುಂಬಸ್ಥರಿಗೂ ಕೂಡ ಸಿಕ್ಬೇಕು. ಅದಕ್ಕೆ ಈ ಬಾರಿ ಚೇನಂಡ ಅವರಿಗೆ ಕೂಡ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಸರ್ಕಾರದ ಚಿಹ್ನೆ ಹಾಕಿ, ಯಾವುದೇ ಸರ್ಕಾರ ಇದ್ರೂ ಕೂಡ ಸರ್ಕಾರ ಈ ಘನ ಸರ್ಕಾರದ ಒಂದು ಚಿಹ್ನೆ ಹಾಕಿ ಕ್ರೀಡೆ ಇಲಾಖೆಯನ್ನ ಗುರುತಿಸುವಂತ ಕೆಲಸ ಮಾಡಿ ಅಂತ ಹೇಳಿ ಅವ್ರನ್ನ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ನಾವು ಕೊಡಗಿನಲ್ಲಿ ಹೆಮ್ಮೆ ಪಡುವಂತ ಪ್ರಮುಖ ವಿಚಾರಗಳು, ಒಂದು ಸೇವೆ, ಮಿಲಿಟರಿ ಸೇವೆ, 2ನೇದು ಕ್ರೀಡೆ. ಎರಡರಲ್ಲೂ ಕೂಡ ಸಣ್ಣ ಜಿಲ್ಲೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂತಹ ಇತಿಹಾಸ, ಪರಂಪರೆ, ಇತಿಹಾಸ. ಅದಕ್ಕೆ ಪೂರಕವಾಗಿ ಇವತ್ತು ಕುಂಡೇಳಣ್ಣ ಒಕ್ಕದವರು ಬಹಳ ಅದ್ಭುತವಾಗಿ ಹಾಕಿ ಪಂದ್ಯಾವಳಿಯನ್ನು ನಡೆಸೋದಲ್ಲದೆ ಅದರಿಂದ ಬಂದಂಥ ಅನುದಾನವನ್ನು ಅಥವಾ ಅದರಿಂದ ಬಂದಂಥ ಹಣವನ್ನು ಸದ್ಬಳಕೆ ಮಾಡಿ ಇವತ್ತು ಆಟದ ಮೈದಾನವನ್ನು ಇಟ್ಟುಕೊಟ್ಟಿದ್ದಾರೆ. ಇದು ನಿಜವಾಗಲೂ ಶ್ಲಾಘನೀಯ. ಕುಂಡೇಳಣ್ಣ ಒಕ್ಕದ ಎಲ್ಲರಿಗೂ ಕೂಡ ನಾನು ಕಾಲೇಜಿನ ಪರವಾಗಿ
ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. 13 ಲಕ್ಷ ರೂಪಾಯಿ ವೆಚ್ಚದಲ್ಲಿ, ಸರಿ ಅಲ್ಲ, 13 ಲಕ್ಷ ವೆಚ್ಚದಲ್ಲಿ ಆಟದ ಮೈದಾನವನ್ನು ತಾವು ನಿರ್ಮಾಣ ಮಾಡಿಕೊಡ್ತೀರಿ. ನನಗೆ ಮತ್ತೊಮ್ಮೆ ಧನ್ಯವಾದಗಳು. ಇದನ್ನು ಕಾಲೇಜಿನ ಪ್ರಿನ್ಸಿಪಾಲರು ಮತ್ತು ವಿದ್ಯಾರ್ಥಿಗಳು ಇದರ ಸದ್ಬಳಕೆಯನ್ನು ಮಾಡ್ತಾರೆ ಅಂತ ನಾನು ಭಾವಿಸುತ್ತೇನೆ. ಕುಂಡ್ಯೋಳಂಡ ಹಾಕಿ ಉತ್ಸವದ ಅಧ್ಯಕ್ಷ ರಮೇಶ್ ಮುದ್ದಯ್ಯ, ಹಾಕಿ ಉತ್ಸವದ ಸಂಚಾಲಕ ದಿನೇಶ್, ನಿಕಟಪುರ ಪ್ರಾಂಶುಪಾಲೆ ಡಾಕ್ಟರ್ ಕಾವೇರಿ, ಕಾಲೇಜು ಅಭ್ಯರ್ಥಿ ಸಮಿತಿ ಉಪಾಧ್ಯಕ್ಷ ಉಷಾ ಜೋಯಪ್ಪ ಈ ಸಂದರ್ಭ ಪಾಲ್ಗೊಂಡಿದ್ದರು. ಅವರಿಗೆ ಯಾರು ದಾಪಟ್ಟಿ ಕೊಟ್ಟು ಅವರು ಅವರ ಹೆಸರು ಅಜರಾಮ್ ಮಾಡಿದರೆ, ಹಾಗೆ ನಮ್ಮ ಒಂದು ಹೆಸರು ಸಹ ಇಲ್ಲಿ ಅಜರಾಮ್ ಇರಬೇಕು ಅಂತ ನಾವು ತೀರ್ಮಾನ ಮಾಡಿ ಅವರಿಗೆ ಸಹ ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತೇನೆ. ಹಾಗೆ ನಮ್ಮ ಮಾತ್ರ ಅಲ್ಲಿ ಶಾಲಾ ಕಾಲೇಜಿಗೆ ಒಂದು ಮೈದಾನ ಮಾಡಿಕೊಡ್ತಿಲ್ಲ, ಹೊರವ ಹಾಕಿ ಕುಟುಂಬವನ್ನು ಹುಟ್ಟು ಹಾಕಿದಂಥ ಶ್ರೀಮಾನ್ ಪಾಂಡಟ ಹುಟ್ಟಪ್ಪ ಮತ್ತು ಕಾಸಿಕನ ಸಹೋದರರು ಕೊಟ್ಟಂತ ಒಂದು ಸಂದರ್ಭದಲ್ಲಿ 25ನೇ ಹಬ್ಬ ಮುಗಿದು 26ನೇ ಹಬ್ಬವನ್ನು ಜೇರಣ ಕುಟುಂಬಸ್ಥರು ಆಯೋಜನೆ ಮಾಡ್ತಾ ಇದ್ದಾರೆ. ಈ 25 ಕುಟುಂಬಗಳ ಮಾಡಿದಂತಲ್ಲಿ ನಮ್ಮ ಇಲ್ಲಿ 6 ಕುಟುಂಬದವರು ಇವತ್ತು ಈ ಜೇರಣ ಕುಟುಂಬ ಸೇರಿ 6 ಕುಟುಂಬದವರು ಈ ನಾಪೋಕಲ್ ಭಾಗದಲ್ಲಿ ಈ ಒಂದು ಹಾಕಿ ಉತ್ಸವವನ್ನು ಆಯೋಜನೆ ಮಾಡಿದ್ದಾರೆ. ಏನು ಹೆಮ್ಮೆ ಇದೆ ನಮಗೆ ಇದಕ್ಕೆ. ತಾವೆಲ್ಲರೂ ಅಂದ್ರೆ ತೆರೆ ಮೇಲೆ ಹೇಳುವ ಹಾಗೆ ಕ್ರೀಡಾಭಿಮಾನಿಗಳಾಗಿರ್ಬೋದು, ಹಲವಾರು ಸಂಘ ಸಂಸ್ಥೆಗಳು ನಮಗೆ ಬಹಳ ಸಹಕರಿಸಿದ್ರಿಂದ ಅದು ಕಷ್ಟ ಸಾಧ್ಯವಾಯಿತು. ನಾವು ನಮ್ಮ ಕುಂಟಿವಾಡ ಒಕ್ಕದವರು ಈ ಟೂರ್ನಮೆಂಟ್ ಆದ ಮೇಲೆ ಒಂದು ಸಿದ್ಧಾಂತ ನಾವು ಡಿಸಿಷನ್ ತಗೊಂಡ್ವಿ. ಯಾವುದೇ ಒಂದು ಟೂರ್ನಮೆಂಟ್ ಆದ್ಮೇಲೆ ಅದಕ್ಕೊಂದು ಅರ್ಥಪೂರ್ಣ ಒಂದು ವಿರಾಮ ಕೊಡಬೇಕಾದ್ರೆ ಒಂದು ಮನೆಯಿಂದ ಶುರುವಾಗುತ್ತೆ. ನಮ್ಮ ಮನೆ, ಅಲ್ಲಿಂದ ನಮ್ಮ ಊರು, ಅಲ್ಲಿಂದ ನಮ್ಮ ನಾಡು, ಅಲ್ಲಿಂದ ನಮ್ಮ ಜಿಲ್ಲೆ, ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅಂತ. ಹಾಗೆ ನೋಡ್ತಾ ಬರುವಾಗ ನಮ್ಮ ಮನೆಗೆ ಕುಂಟಿವಾಡ ನಾವು ಒಂದು ಹೆಸರು ಕೊಟ್ವಿ. ಇವತ್ತು ಕೂಡ ರಾಜ್ಯದಲ್ಲಿ ಒಂದು ಹೆಸರು ಕಳಿಸಿದೆ. ಅದು ನಾವು ಕೊಟ್ಟಿರುವಂತ ಈ ಕ್ರೀಡೆ ಅಂತ ಬಂದಿದ್ದ ಹೆಸರು ನಮ್ಮ ಫ್ಯಾಮಿಲಿಗೆ ನಾವು ಕೊಟ್ಟಿರುವಂತ ಕೊಡುಗೆ. ಹಾಗೂ ನಮ್ಮ ಊರಿನಲ್ಲಿ ನಮ್ಮ ದೇವರಿಗೆ ಒಂದು ಕಾಣಿಕೆ ರೂಪದಲ್ಲಿ ನಾವು ಒಂದು ಕಾಣಿಕೆಯನ್ನು ಕೊಟ್ಟಿದ್ದು ಕೂಡ ನಮಗೆ ಒಂದು ಹೆಮ್ಮೆ ಇದೆ. ಹಾಗೆ ನಮ್ಮ ನಾಡಿಗೆ ನಾವು ಇವತ್ತು ಈ ಕ್ರೀಡಾಂಗಣವನ್ನ ಒಂದು ಕೊಟ್ಟಿರುವಂತ ನಮಗೆ ನಿಜವಾಗ್ಲೂ ಹಾಗೆ ನಮ್ಮ ಕುಂಟಿವಾಡ ರಮೇಶ್ ಅವರು ಹೇಳಿದಾಗೆ ಇದರ ಹಿಂದೆ ತುಂಬಾ ಜನ ಯಾರು ಅದಕ್ಕೆ ಒಂದು ಡೊನೇಟ್ ಮಾಡಿದ್ದಾರೆ, ಅವರೆಲ್ಲ ಸಹಕಾರದಿಂದ ನಮಗೆ ನಿಜವಾಗ್ಲೂ ಹೆಮ್ಮೆ ಇದೆ. ಹಾಗೆ ನಮ್ಮ ಜಿಲ್ಲೆಗೆ, ನಮ್ಮ ಕಮ್ಯುನಿಟಿಗೆ ನಾವು ಗಿನ್ನಿಸ್ ತಂದು ಕೊಟ್ಟಿರೋದು ಅದು ಕೂಡ ನಮಗೆ ಒನ್ ಆಫ್ ದ ಬೆಸ್ಟ್ ಅನಿಸ್ತಾ ಇದೆ. ಹಾಗಾಗಿ ನಾವು ಓವರ್ ಆಗಿ ನೋಡೋದಾದ್ರೆ ಈ 2024 ಅಲ್ಲಿ ನಾವು ಕೊಡುವ ಹಾಕಿ ಅಕಾಡೆಮಿ ವತಿಯಿಂದ ನಡೆಸಿರುವಂತ ಕುಂಟಿವಾಡ ಕಪ್ ನಲ್ಲಿ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾಗಿದೆ ನಿರ್ಮಾಣ ಮಾಡಲಿಕ್ಕೆ ಹಲವಾರು ವರ್ಷಗಳ ಹಿಂದೆ ಬುನಾದಿ ಹಾಕಿಕೊಟ್ಟಂತ ನಮ್ಮ ಈ ಶಾಲೆಗೆ 52 ಎಕರೆ ಜಾಗವನ್ನು ಉದಾರವಾಗಿ ದಾನ ಕೊಟ್ಟಂತ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಕನಿಷ್ಠವಾಗಿ ಅವರ ಕುಟುಂಬದ ಮಕ್ಕಳಿಗೆ ಒಂದು ಉಚಿತ ವಿದ್ಯೆಯನ್ನು ಸಹ ಕೇಳಿಕೊಳ್ಳದೆ ಈ ಕಾಲೇಜಿಗೆ ಸ್ಥಳದಾನ ಮಾಡಿದಂಥ ಚೋಕಿಡ, ಗೊಳ್ಳೆಕೊಂಡ, ಈಕಂಡ, ಹೊರವಡ ಮತ್ತು ಮಕ್ಕಿ ಬ್ರಾಹ್ಮಣ ಕುಟುಂಬದ ತ್ಯಾಗದಿಂದಾಗಿ ನಾವು ಇವತ್ತು ಇಲ್ಲಿ ಇಷ್ಟೊಂದು ವೈಭವದಿಂದ ಹಾಕಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ. ಶಾಲಾ ಕಾಲೇಜು ಆಗಿದೆ. ಇವತ್ತು ಪ್ರಥಮ ಕಾಲೇಜಿಗೆ ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಇದು ನನ್ನ ಮನದಾಳದ ಮಾತಂದ್ರೆ ಎಲ್ಲ ಸಂಪೂರ್ಣ ಇದೊಂದು ಪ್ರತಿಫಲ ಆ 5 ಕುಟುಂಬಗಳಿಗೆ ಸಲ್ಲಬೇಕು. ಅವರಿಲ್ಲ ಅಂದ್ರೆ ನಾವು ಇವತ್ತು ಇಲ್ಲಿ ಕಾಲೇಜಲ್ಲಿ ಹಿರಿಯರು ಈ 5 ಕುಟುಂಬಗಳ ಸಂಪರ್ಕ ಮಾಡಿ ದಾನವಾಗಿ ಪಡೆಯಲಿಕ್ಕೆ ಅವರ ಜೊತೆ ತುಂಬಾ ಬಿದ್ದು ಆ ಜಾಗವನ್ನು ಪಡೆದಂತ ಮಾನ್ಯರಿಗೂ ಸಹ ಇವತ್ತು ನಮ್ಮ ಈ ಕೃತಜ್ಞತೆ ಸಲ್ಲಬೇಕು. ಯಾಕೆಂದ್ರೆ ಅವರು ಮಾಡಿದಂತ ಜಾಗ ಮಾಡೋರಿದ್ರೆ ಸ್ವೀಕಾರ ಮಾಡೋರು ಬೇಕು. ಅವರ ಕೋರಿಕೆ ಮೇಲೆ ಅವರು ಕೊಟ್ಟಿದ್ದಾರೆ. ಅವರು ಯಾವ ಮಾನ್ಯರಿಗೆ, ಚೇತನಗಳಿಗೆ ಅವರಿಗೂ ಸಹ ಇವತ್ತು ಆ ಕೃತಜ್ಞತೆ ಸಲ್ಲಬೇಕು, ಕೀರ್ತಿ ಅವರಿಗೆ ಸಲ್ಲಬೇಕು ಅಂತ ಹಾಗೆ ಮಾಡ್ತಿದ್ದೆ. ನಾನು ದಿನಗಳನ್ನು ಈ ಸ್ಥಳದ ಹಾನಿಗಳು ಅಂತ. ಈ ಸಂದರ್ಭ ಕುಂಡ್ಯೋಳಂಡ ಕುಟುಂಬದ ಮಾಹಿತಿಯನ್ನು ಒಳಗೊಂಡ ಪುಸ್ತಕವನ್ನು ಶಾಸಕ ಎಸ್ ಪೊನ್ನಣ್ಣ ಅವರು ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪರವಾಗಿ ಕುಂಡ್ಯೋಳಂಡ ಕುಟುಂಬದ ಹಿರಿಯ ಕೆಎಸ್ ಸುಬ್ಬಯ್ಯ ಅವರನ್ನ ಹಾಗೂ ಶಾಸಕ ಎಸ್ ಪೊನ್ನಣ್ಣ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷರಾದ ಪಾಂಡಂಡ ಕೆ ಬೋಪಣ್ಣ, ಕಾಲೇಜು ಪ್ರಾಂಶುಪಾಲೆ ಎಚ್.ಸಿ. ಪಲ್ಲವಿ ಹಾಗೂ ಕುಂಡ್ಯೋಳಂಡ ಕುಟುಂಬಸ್ಥರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತಿತರರು ಪಾಲ್ಗೊಂಡಿದ್ದರು.
ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು. ವಿರಾಜಪೇಟೆ ತಾಲೂಕಿನ ಚೆಂಬೆಬೆಳ್ಳೂರು ಗ್ರಾಮದಲ್ಲಿ ಎಂಎಲ್ಸಿ ಸುಜಾ ಕುಶಾಲಪ್ಪ ಅವರ ಎಸ್ಟೇಟ್ನಲ್ಲಿ ನಡೆದಿದ್ದ ಕಾಫಿ ಕಳ್ಳತನದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ತಮ್ಮದೇ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಪೊಂದಪ್ಪ ಎಂಬ ನೌಕರ ಕಾಫಿ ಕದೀತಾ ಇರುವುದನ್ನು ಶಾಸಕರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಕಳೆದ 1 ತಿಂಗಳ ಹಿಂದೆನೇ ಈ ಕಳ್ಳತನ ನಡೆದಿದ್ದು ಸುಮಾರು 7 ಲಕ್ಷ ರೂಪಾಯಿ ಮೌಲ್ಯದ ಕಾಫಿಯಿಂದ ಕಳ್ಳತನ ಮಾಡಲಾಗಿತ್ತು ಎಂಬ ಆರೋಪ ಕೇಳಿಬಂದಿದೆ. ಎಸ್ಟೇಟ್ ಮಾಲೀಕರಾದ ಸುಜಾ ಕುಶಾಲಪ್ಪ ಅವರು ನೌಕರನನ್ನ ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿ ಪೊನ್ನಪ್ಪ ತಾನು ಮಾಡಿದ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ನಂಬಿಕಸ್ಥನಾಗಿದ್ದ ಕೆಲಸಗಾರನೇ ಈ ರೀತಿ ಕಳ್ಳತನ ಮಾಡಿರೋದು ಎಲ್ಲರಿಗೂ ಅಚ್ಚರಿ ಮೂಡಿಸಿತ್ತು. ಆರೋಪಿಯು ತನ್ನ ತಪ್ಪನ್ನ ಒಪ್ಪಿಕೊಂಡು ಕ್ಷಮೆ ಯಾಚಿಸಿದ ಹಿನ್ನೆಲೆ ಮಾನವೀಯತೆಯ ದೃಷ್ಟಿಯಿಂದ ಸುಜಾ ಕುಶಾಲಪ್ಪ ಅವರು ಯಾವುದೇ ಕಾನೂನು ಕ್ರಮಕ್ಕೆ ಮುಂದಾಗದೆ ಆತನನ್ನ ಕ್ಷಮಿಸಿ ಬಿಟ್ಟು ಕಳಿಸಿದ್ದಾರೆ ಎನ್ನಲಾಗಿದೆ. ಫಾಲೋ ಮಾಡಿದ್ದು ಹಿಂದೇನೆ ನನಗೆ ಗೊತ್ತಪ್ಪ, ನಂಗೆ ಮೇಘಾಲಯಕ್ಕೆ ಫೋನ್ ಬಂತು. ಏನು ಬಿಚ್ಚ 30 ದಿವಸದಿಂದ ನೀ ಮಾಡಿ ಒಳ್ಳೆಯದು ದಾರ್ ಕೊಡ್ತಾವಳ ಸತ್ಯಣ್ಣ ನೀ ಬಚಾವ್ ಮಾಡಿ ಇಲ್ಲ ಅಂತಾಗಿ ನಾಕ್ ಎಂತ ಮಾಡೋ ಗೊತ್ತಿಲ್ಲ. ಪೊಲೀಸ್ ಫೋನ್ ಮಾಡಿ ಇದು ಮಾಡಿ ನಾ ಕರೆಕ್ಟ್ ಹೆಚ್ಚಗಡ್ತೀಯ ನೋಟು ಕಾಫಿ ಚಾಯ್ ಇಂಜತ್ತು ಇಲ್ಲ 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 ಬಿಡು ಇಂದು ಮಾತ್ರ ಮಾಡಿಲ್ಲ ಅನುಕೇಸಿಗೆ ಅಸ್ಸಾಮವ್ರು ಎತ್ಕೊಂಡು ಬಿಡ್ಬೇಕು. ಈ ಕಲ್ಲಿಂದ ಫೋನ್ ಬತ್ತು ಮಕ್ಕಳೇನ ಕಾಕಿ ಬಂದಿ ಅಲ್ಲಿಗೆ ಮಕ್ಕಳ ನೀ ಎಂತ ಕಾರ್ ಈಗ ನೋಟಪ್ಪ ನೀನು ಇಲ್ಲಿಂದ ಬಿಡೋಕ್ ಹೋಗ್ಯ ಆಳೇನ ಕಾಕೆ ಬಂತ ಇಲ್ಲಿ ಬಿಡೋ ನೀ ನೇರ್ಚೋರ್ ಕಾಪಿ ಮಾಡ್ಯಾ ಇಲ್ಲ ಮಾಡ್ಚುಡಿ ನೀಡ ಬಾಯಿ ಜವಾಬ್ಚುಡಿ ನೀಡ ಬಾಯಿ ಜವಾಬ್ಚುಡಿ ನೆಟ್ವರ್ಕ್ ಇಲ್ಲ, ಇಲ್ಲಿ ನೆಟ್ವರ್ಕ್ ಇಲ್ಲ ಇಲ್ವಾ ಈ ನಾಡಲ್ಲೇ ಮಾಡೋಣ ಈಗ ಹೆಚ್ಚು ಜಾಗೃತ ಕಟ್ಟಿಯಲ್ಲಿ ಚಾನ್ಸ್ ತಪ್ಪ ಅಲ್ಲ ಉಂಟು 4-5 ಮುಟ್ಟೆ ಹೆಚ್ಚು ಮುಟ್ಟೆ ನೋಡು ಹೆಚ್ಚು ಮುಟ್ಟೆ ಉಂಟು. ಓಪನ್ ಮಾಡಿದ್ದು ಕೀಯಲ್ಲಿ ಓಪನ್ ಮಾಡಿ ಒಂದು 2 3 4 5 6 ಕರೆಕ್ಟ್ ಹೆಚ್ಚು 7 ಮೂಟೆ 7 ಮೂಟೆಗೆ 7-4-28 300 ಕೆಜಿ 300 ಕೆಜಿಗೆ 30,000 ஒரு ದಿವಸಕ್ಕೆ 24 ದಿವಸದಿಂದ ನೀವು ಮಾಡಿ ಒಳ್ಳೆಯ ಗೊತ್ತುಂಡು ಬಿಡು ನೀನು ಗೊತ್ತು ಬಿಡು ಕರೆಕ್ಟ್ 7 ಚೀಲ ಮಾಡಿ ಇವನು ಸೇರಿಸಿದೆ. ಪ್ಲೀಸಲ್ಲ ನೀನು ಹೆಚ್ಚಕ್ಕೆ ದುಡ್ಡು ಇಡ್ತೀಯಾ ಎಲ್ಲಿ ಕೊಡ್ತೀಯಾ ಅದು ಬರೋಣ ಅಂದಾಗ ಮಾತ್ರ ನೀನು ಎಕ್ಸ್ಕ್ಯೂಸ್ ಆ ದುಡ್ಡೆಲ್ಲ ನೀವು ವಾಪಸ್ ತಗೊಂಡು ಇಲ್ಲ ಕಾರ್ ನೀನು ಇದು ಎಂತದ ಬೈಕ್ ಇದೆಲ್ಲ ಬೇಕಿತ್ತು ಎಲ್ಲಿ ಕೊಡ್ತಪ್ಪ ಅಲ್ಲಲ್ಲ ನಿಂದ ಫೋನ್ ಕಟ್ಟಿರಲಿಲ್ಲ ಅವಳ ಇದೇ ನೋಡಿ ವಿಡಿಯೋ ತಗೋ ಕಂಪ್ಲೀಟ್ ನೀನು ಹಿಂಗೆ ಕಳ್ಸಲ್ಲ ನಿಕ್ಕೆ ಇಲ್ಲ నాకు ಸುರುಜೆ ಡೌಟ್ ಇತ್ತು ಸರಿ ಬಂದ್ರಲ್ಲ కొండగిరి ಇಲ್ಲ ಇಲ್ಲಿ ಪ್ರಾಬ್ಲಮ್ వచ్చి ಅಲ್ಲ ಅಲ್ಲ ಅಪ್ಪಗೆ ಕೊಟ್ಟಿಂಚೆ ఎంత ప్రాబ్లం ప్రాబ్లం వచ్చినాడ ಇಲ್ಲಿ 4 ಆಯ್ತಲ್ಲ ಇಲ್ಲೇ ಉಳ್ಳು ಇಲ್ಲ ಇಲ್ಲ ಇಲ್ಲ
ನೀನೆಂತ ನೋಟಿ ಈಗ ಇಲ್ಲೇ ಉಳ್ಳೋ ಎಲ್ಲಿ ಇಲ್ಲೇ ಉಳ್ಳೋ ಎಂತ ಮಾಡಿಕ ಬಕ್ಲೆ ಅನ್ನು ನಾನು ಚೊರಂದಿಲ್ಲಲ್ಲ ಹಾಂ ಚೊರಂದಿಲ್ಲಲ್ಲ ಇಲ್ಲ ಯಾರು ಉಡ್ಲೆ ಆಳ ನೋಟಿ ಮಡಿಕೇರಿ ತಾಲೂಕಿನ ಮರಗೋಡು ಗ್ರಾಮದಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು, ಪ್ರವಾಸಿಗರ ಬಸ್ ಒಂದು ರಸ್ತೆ ಬದಿಯಲ್ಲಿ ನಿಂತಿದ್ದ ಕಾರಿನ ಮೇಲೆ ಉರುಳಿ ಬಿದ್ದ ಘಟನೆ ನಡೆದಿದೆ. ಕಾರಿನಲ್ಲಿದ್ದ 4 ಪವಾಡ ಸದೃಶವಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತದಲ್ಲಿ ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ತಕ್ಷಣ ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಬಸ್ ಚಾಲಕ ಸುದೀಪ್ ಅತಿ ವೇಗದಲ್ಲಿ ವಾಹನ ಚಲಾಯಿಸಿದ್ದರಿಂದ ನಿಯಂತ್ರಣ ಕಳ್ಕೊಂಡು ಈ ದುರ್ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ಕಾರಿನ ಮೇಲೆ ಬಸ್ ಉರುಳಿ ಬಿದ್ದ ದೃಶ್ಯ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಈ ಘಟನೆಯ ತೀವ್ರತೆ ಕಂಡು ಸ್ಥಳಕ್ಕೆ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಶಿಕ್ಷಣಾರ್ಥಿಗಳು ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಕಾಪಾಡಿಕೊಂಡು ಅನೇಕತೆಯಲ್ಲಿ ಏಕತೆಯನ್ನು ಬೆಳೆಸಿಕೊಳ್ಳಬೇಕೆಂದು ಮಾಜಿ ಶಾಸಕ ಕೆಜಿ ಬೋಪಯ್ಯ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಮಡಿಕೇರಿ ಗ್ರಾಮಾಂತರ ಮಂಡಲ ಮಟ್ಟದ ಶಿಕ್ಷಣ ವರ್ಗದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ತಾಯಿ ಭಾರತ ಮಾತೆ ಹಾಗೆ ಭಾರತೀಯ ಜನತಾ ಪಾರ್ಟಿಯ ಪೂರ್ವದಲ್ಲಿದ್ದಂಥ ಜನಸಂಘವನ್ನು ಆರಂಭಿಸಿದಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹಾಗೂ ನಮ್ಮೆಲ್ಲರಿಗೂ ಸೈದ್ಧಾಂತಿಕ ಹಿನ್ನೆಲೆಯನ್ನು ಹಾಕಿಕೊಟ್ಟಂತಹ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ಮಾಡಲಿಕ್ಕಿದ್ದಾರೆ. ದೀಪ ಬೆಳಗಿಸಿದ ನಂತರ बोलो भारत माता की बोलो भारत माता की पंडित दीनदयाल उपाध्याय की श्याम प्रसाद मुखर्जी की वंदे वंदे बोलो भारत माता की ಸಮರಸತೆಯ ಚಿರ ಸಂದೇಶ ಬಾಳಿದ ಹಿರಿಯರ ಆದರ್ಶ ಮರಳಲಿ ಕರೆಗೆ ಕಾಲದ ಕರೆಗೆ ಕರಗಲಿ ಜಯದ ಕರಕರವಾರಿ ಅಪರಾಧಿ ಬಹುಬಲಧಾರಿಣಿ ನಮಾಮಿ ಕಾರಿಣಿ ವಂದೇ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ತುಮಿ ಪ್ರಾಣ ಶರೀರೇ ವಾಮದೇ ತುಮಿ ಮಾ ಶಕ್ತಿ ಹೃದಯ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನಮಗೆ ಒಂದು ಬಹಳ ಪ್ರಮುಖವಾದಂಥ ಇದನ್ನು ಏಕತಾತ್ಮ ಮಾನವತಾವಾದ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ಕೊಟ್ಟು ಅವರ ಹೆಸರಿನಲ್ಲಿ ಬಹುಶಃ ಅವರ ಅಧ್ಯಕ್ಷರಾಗಿದ್ದಾಗ ಪಕ್ಷದ ಬೆಳವಣಿಗೆ ಜಾಸ್ತಿ ಆಗಿದೆ. ಅವರ ಹೆಸರಿನಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲಿ ಮೂಲ ಉದ್ದೇಶ ಇಷ್ಟೇ, ನಾವು ಏನೇ ಅಧಿಕಾರ ಇನ್ನೊಂದು ಎಲ್ಲವೂ ಮಾಡ್ಬೋದು, ಎಲ್ಲಿ ಸಂಘಟನೆ ಇರೋದಿಲ್ಲ ಅದು ಅಧಿಕಾರ ಹೋದ ತಕ್ಷಣ ಅದರ ಹಿಂದೆಯೇ ಹೊರಟು ಹೋಗುತ್ತೆ ಅನ್ನುವ ಭಾವನೆ ಇವತ್ತು ನಮಗೆಲ್ಲ ಅನುಭವ ಆಗ್ತಾ ಇದೆ. ಹನುಮಂತಪ್ಪ ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನು ಹೇಳುತ್ತಾರೆ. ನಿಜ, ಸುಮಾರು 20 ವರ್ಷಗಳ ಕಾಲ ಇಲ್ಲಿ ಶಾಸಕರು ನಾವೇ ಇದ್ದು, MP ಅವರು ನಾವಿದ್ದು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಸ್ಥಳೀಯ ನಮ್ಮದೇನಾಯಿತು, ನಾವು ಅಧಿಕಾರದಲ್ಲಿದ್ದೀವಿ,
ಜನಕ್ಕೆ ಸ್ಪಂದನವೂ ಹಾಗೆ ಮಾಡ್ತಾ ಇದ್ದೀವಿ. ಆದರೆ ಪಕ್ಷದ ಸಂಘಟನೆ ವಿಚಾರದಲ್ಲಿ ನಾವೆಲ್ಲೋ ಎಡವಿದ್ದೇವೆ ಅನ್ನೋ ಭಾವನೆ ಈಗ ಅಧಿಕಾರಕ್ಕೆ ಹೋದಾಗ ಬೆಳೆದಿದೆ. ಎಲ್ಲಿ ಸಂಘಟನೆ ಗಟ್ಟಿದೆ ಅಲ್ಲಿ ಪಕ್ಷ ಗಟ್ಟಿಯಾಗಿ ಇರ್ತದೆ. ಅದು ಫಾರ್ ಎಕ್ಸಾಂಪಲ್ ಕೇರಳ, ನಾವು 1 ಸೀಟ್ ಗೆಲ್ಲಲ್ಲ, ಇದುವರೆಗೆ ಗೆಲ್ಲಕ್ಕಾಗಿದ್ರೆ ಒಮ್ಮೆ 1 ಸೀಟ್ ಗೆದ್ದಿಲ್ಲ. ಆದರೆ ಅಲ್ಲಿ ಸಂಘಟನೆ ಏನು ಗೊತ್ತಾಗಿಲ್ಲ. ನಮಗಿಂತ ಮೊದಲೇ ಎಲ್ಲ ಕಡೆ ಜಿಲ್ಲಾ ಕಾರ್ಯಾಲಯಗಳು ಕೂಡ ಸ್ವಂತವಾಗಿ ಮಾಡಿದ್ದಾರೆ. ನಾನು 2 ಕಡೆ ಜಿಲ್ಲಾ ಕಾರ್ಯಾಲಯಗಳನ್ನು ಕೂಡ ಉದ್ಘಾಟನೆ ಮಾಡಿದ್ದೇನೆ. ಹೆಚ್ಚು ಅವಕಾಶವನ್ನು ಕೊಡುವಂಥದ್ದು. ಬಹುಶಃ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬಹಳ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದೆ ಭಾರತೀಯ ಜನಸಂಘ ಆಗಿತ್ತು. ನಿಮಗೆಲ್ಲ ತುರ್ತು ಪರಿಸ್ಥಿತಿ ಅದರ ಹಿಂದೆ ಅನೇಕ ನಾವು ಯಾರು ಹುಟ್ಟಿರ್ಲಿಕ್ಕಿಲ್ಲ, ಹುಟ್ಟಿದ್ರು ಚಿಕ್ಕವರಾಗಿದ್ದೀರಿ. ಜಯಪ್ರಕಾಶ್ ನಾರಾಯಣ್ ಅವರು ಲೋಕ ಜನ ತುಂಬಿ ಹುಡುಕ್ತಾ ಇರುವಾಗ ಈ ದೇಶಕ್ಕೆ ಭವಿಷ್ಯನೇ ಇಲ್ವೇನೋ ಅನ್ನುವಂಥ ಸಂದರ್ಭದಲ್ಲಿ ಇಡೀ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಾಗಿ ಸಾಮಾನ್ಯ ಭಾಷೆಯಲ್ಲಿ JP ಮೂವ್ಮೆಂಟ್ ಹೇಳಿ ಭಾಗವಹಿಸಿದ್ದು ಇದೆ. ಆ JP ಮೂವ್ಮೆಂಟ್ ಪರಿಣಾಮವಾಗಿ ಕಾಂಗ್ರೆಸ್ ಅತ್ಯಂತ ಪ್ರಬಲ ಪಕ್ಷ ಕೊಡುವಂಥ ಕೆಲಸ ನಮ್ಮ ನೂತನ ರಾಷ್ಟ್ರಾಧ್ಯಕ್ಷರು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮಗೊಂದು ಸ್ವಲ್ಪ ಕಷ್ಟ ಆಗುತ್ತೆ. ನನಗೂ ಗೊತ್ತಿದೆ ಹಿಂದೆ ಕಷ್ಟ ಆಗುತ್ತೆ. ಯಾಕೆಂದರೆ ಈ ಕಾರಣ ನಾನು ಮೊದಲೇ ಹೇಳಿ 20 ವರ್ಷ ನಾವೆಲ್ಲ ಆರಾಮಾಗಿದ್ದು, ಯಾರನ್ನು ಏನು ಇದು ಇಲ್ಲ. ಇದೇನೋ ಒಂಥರ ಜನವು ಕೂಡ ಸ್ಪಂದನ ಎಲ್ಲರಿಂದಲೂ ಆಗ್ತಾ ಇತ್ತು. ಬಹುಶಃ ಅದು ಎಲ್ಲೋ ಒಂದು ಕಾರಣದಿಂದ ಅಧಿಕಾರ ಕಳ್ಕೊಂಡಾಗ ನಾವು ಎಲ್ಲಿ ತಪ್ಪು ಮಾಡಿದ್ದೇವೆ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಆ ತಪ್ಪುಗಳು ಮತ್ತೆ ಮರುಕಳಿಸಬಾರದು. ಆ ಮರುಕಳಿಸದೆ ಆಗಬೇಕಂದ್ರೆ ಇಂಥ ಪ್ರಶಿಕ್ಷಣ ಅಥವಾ ಅಭ್ಯಾಸ ವರ್ಗ ಅಂತ ನಾವು ನಮ್ಮ ಭಾಷೆಯಲ್ಲಿ ಹೇಳುವಂಥದ್ದು. ಹಾಗಾಗಿ ಆ ಅಭ್ಯಾಸ ವರ್ಗದಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಇವತ್ತು ಸಭೆಗೆ ಅಪೇಕ್ಷಿತರು, ಈ ಸಮಸ್ಯೆಗಳು ಇಲ್ಲದೆ ಯಾರಾದರೂ ಇದ್ದಾರ? ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರ್ತದೆ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನೇನು ಪರಿಪೂರ್ಣ ಸರ್ವಜ್ಞ ಇನ್ನೊಂದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಒಟ್ಟು ಕುಟುಂಬ ಸಂಸಾರ ಎಲ್ಲ ಇದ್ದ ಮೇಲೆ ಸಮಸ್ಯೆಗಳೇ ಇರ್ತದೆ. ಎಲ್ಲವೂ ಸುತ್ತ ನನಗೆ ಏನಿಲ್ಲ, ಆರಾಮ್ಸೆ ಇದ್ದೀನಿ ಯಾರು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಒಂದು ನಮ್ಮ ನೇಷನ್ ಫಸ್ಟ್, ನೆಕ್ಸ್ಟ್ ನಮ್ಮ ಪಕ್ಷ ಅಂತ ನಾವು ಏನು ಹೇಳಿದ್ದೇವೆ ಆದರೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಹಾಗಾಗಿ ಕೊಡದೆ ಹೋದರೆ ದೊಡ್ಡಸ್ತಿಗೆ ಆಗುತ್ತೆ. ಆ ಹಿನ್ನೆಲೆ ಒಳಗೆ ಇವತ್ತು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಮತ್ತೆ ಮರುಚಾಲನೆ ಕೊಟ್ಟಿದೆ. ಬಿಜೆಪಿ ಮುಖಂಡ AK ಮನುಮುತ್ತಪ್ಪ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ರಾಜ್ಯ ಮಟ್ಟದ 3 ವಸತಿಗಳು ಅಂದರೆ 3 ದಿವಸ ರಾತ್ರಿ ಉಳ್ಕೊಳ್ಬೇಕಾಗ್ತದೆ. ಅದಕ್ಕೆಲ್ಲ ಬೇರೆ ಬೇರೆ ಅಪೇಕ್ಷಕರು ಇರ್ತಾರೆ. ಬಹುಶಃ ನಮಗೆ ಬಹಳ ಸುಲಭದಲ್ಲಿ 24 ಗಂಟೆ ಮಾತ್ರ ಇರೋದು. ಈ 24 ಗಂಟೆ ಬರಲಿಕ್ಕೆ ನಾವು ಹರಸಾಹಸ ಮಾಡಬೇಕು. ನಮ್ಮ ಅಪೇಕ್ಷಕರನ್ನು ಕರ್ಕೊಂಡು ಬರಬೇಕಾದ್ರೆ ಹರಸಾಹಸ ಮಾಡಬೇಕು. ಅದು ಎಷ್ಟು ಫೋನ್ ಮಾಡಿದ್ರು ಅಷ್ಟೊಂದು ಬೇಡಿಕೆ. ನಾನು ಅದಕ್ಕಿಂತ ಮುಂಚೆ ಒಂದು ಸೂಚನೆಯನ್ನು ಕೊಟ್ಟುಬಿಡ್ತೀನಿ. ಇತ್ತೀಚೆಗೆ ಬೆಂಗಳೂರಲ್ಲಿ ನಮಗೊಂದು ಅಭ್ಯಾಸ ಹೋಗಿತ್ತು. ನಾನು ಜಿಲ್ಲಾಧ್ಯಕ್ಷರು ಮತ್ತು ಇತರ 3 ಜನ, ಒಟ್ಟು 5 ಜನ ನಾವು ರಾಜ್ಯ ಮಟ್ಟದ ಅಭ್ಯಾಸ ವರ್ಗಕ್ಕೆ ಹೋಗಿದ್ದೆವು. ನಮ್ಮ ಈ ಪೂರ್ವ ತಯಾರಿ ಬಗ್ಗೆ ಯೋಜನೆ ಬಗ್ಗೆ ಆ ಅಭ್ಯಾಸ ವರ್ಗದಲ್ಲಿ ಮೊದಲು ನಮಗೆ ಏನಾಗಿದೆ ಅಂತ ಹೇಳಿದ್ರೆ, ಆ ಕಟ್ಟಡಕ್ಕೆ ಪ್ರವೇಶ ಮಾಡುವಾಗಲೇ ನಮ್ಮ ಮೊಬೈಲ್ಗಳನ್ನು ಒಂದು ಕೋಣೆಯಲ್ಲಿ ಲಾಕ್ ಮಾಡಬೇಕು. ಒಂದು ಕೋಣೆಯಲ್ಲಿ ಲಾಕ್. ನಮಗೆ ಅಂಥ ಅತ್ಯಂತ ದಿಢೀರ್ ಅಂತ ಹೇಳಿ ಒಂದು ಘೋಷಣೆ ಒಳಗೆ ಬಿಡೋದಿಲ್ಲ. ಮೊಬೈಲ್ ಇಟ್ಟರೆ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರೆ, ಆ ಮೊಬೈಲನ್ನು ಹೊರಗಡೆ ಲಾಕ್. ಅದಕ್ಕಿಂತ ಟೋಕನ್ ಕೊಡ್ತಾರೆ. ಆ ಟೋಕನ್ ಇಟ್ಕೊಳ್ಬೇಕು. ಸಾಯಂಕಾಲ ಅವಧಿ ಮುಗಿದ ನಂತರ ಅಥವಾ ಮಧ್ಯದಲ್ಲಿ ಬ್ರೇಕ್ ಇದ್ದಾಗ ತಗೊಳ್ತಾರೆ. ಆ ರೀತಿ ಸ್ವಿಚ್ ಆಫ್ ಮಾಡಿ, ಎಲ್ಲರೂ ಸ್ವಿಚ್ ಆಫ್ ಮಾಡಿ ಸೈಲೆಂಟ್ ಮಾಡಿದ್ರಂತೂ ಅದನ್ನು ತಿರ್ಗಾ ನೋಡ್ತಾ ಇರೋದು, ಯಾರ್ದು ಮೆಸೇಜ್ ಬಂದಿದೆ ಅಥವಾ ವಾಟ್ಸಪ್ಗಳಲ್ಲಿ ಲಿಂಕ್ ಹಾಕೋದು, ಇದು ಆಗ್ಬಾರ್ದು, ರಿಂಗ್ ಆಗ್ಬಾರ್ದು. ಈ ಸಂದರ್ಭ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ, ತಾಲೂಕು ಅಧ್ಯಕ್ಷ ನಾಗೇಶ್ ಕುಂದಲ್ಪಾಡಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.
ಕೊಡವ ಕೌಟುಂಬಿಕ ಹಾಕಿಯ 26ನೇ ಆವೃತ್ತಿಗೆ ತಾಲೂಕಿನ ನಾಪಕ್ಲುವಿನಲ್ಲಿ ಭರದ ಸಿದ್ಧತೆಗಳು ನಡೀತಾ ಇವೆ. ಈಗಾಗಲೇ ಈ ಪ್ರತಿಷ್ಠಿತ ಟೂರ್ನಿಯಲ್ಲಿ ಪಾಲ್ಗೊಳ್ಳಲು 383 ತಂಡಗಳು ನೋಂದಣಿಯಾಗಿದ್ದು, ಆಟಗಾರರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ತುದಿಗಾಲ ಮೇಲೆ ನಿಂತಿದ್ದಾರೆ. ಇಷ್ಟು ಬೃಹತ್ ಪ್ರಮಾಣದ ಕ್ರೀಡಾ ಉತ್ಸವ ಏಪ್ರಿಲ್ 5ರಂದು ಆರಂಭವಾಗಲಿದ್ದು, ಕ್ಷಣಗಣನೆ ಆರಂಭಗೊಂಡಿದೆ. ಚೇನಂಡ ಕುಟುಂಬವು ಈ ಕ್ರೀಡಾ ಉತ್ಸವವನ್ನು ಆಯೋಜಿಸಲು ನಾಪಕ್ಲು ಪಟ್ಟಣದಲ್ಲಿ ಸಕಲ ಸಿದ್ಧತೆಗಳನ್ನು ನಡೆಸಿದೆ. ಕುಟುಂಬದ ಸದಸ್ಯರು, ಅವರ ಬೆಂಬಲಿಗರು, ಹಿತೈಷಿಗಳು, ಕ್ರೀಡಾಭಿಮಾನಿಗಳು ಸಮರೋಪಾದಿಯಲ್ಲಿ ವಿವಿಧ ಕೆಲಸಗಳಲ್ಲಿ ತೊಡಗಿದ್ದು ಶುಕ್ರವಾರ ಕಂಡುಬಂತು. ಕ್ರೀಡೋತ್ಸವಕ್ಕಾಗಿ ಒಟ್ಟು 3 ಮೈದಾನಗಳನ್ನು ಸಿದ್ಧಪಡಿಸಲಾಗ್ತಾ ಇದೆ. ಮತ್ತೊಂದು ಮೈದಾನವನ್ನು ಕೂಡ ತುರ್ತು ಅಗತ್ಯಕ್ಕಾಗಿ ಸಿದ್ಧಪಡಿಸಿಕೊಳ್ಳಲಾಗ್ತಾ ಇದೆ. ಸುಮಾರು 20,000ಕ್ಕೂ ಅಧಿಕ ಪ್ರೇಕ್ಷಕರು ಏಕಕಾಲದಲ್ಲಿ ಪಂದ್ಯಗಳನ್ನು ವೀಕ್ಷಿಸಲು ಅನುಕೂಲವಾಗುವಂತಹ ಬೃಹತ್ ಪ್ರಮಾಣದ ಗ್ಯಾಲರಿ ನಿರ್ಮಾಣ ಕಾರ್ಯ ಕೂಡ ನಡೀತಾ ಇದೆ. ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಕೆ ಬೋಪಣ್ಣ ಮಾತನಾಡಿ, ಕೊಡವ ಕೌಟುಂಬಿಕ ಹಾಕಿ ಉತ್ಸವದ ಸಂಸ್ಥಾಪಕ ಪಾಂಡಂಡ ಎಂ ಕುಟ್ಟಪ್ಪ ಅವರ ಸ್ಮರಣಾರ್ಥ KHA ವಿಜೇತರಿಗೆ ಸಿಲ್ವರ್ ರೋಲಿಂಗ್ ಟ್ರೋಫಿ ಪ್ರದಾನ ಮಾಡಲಾಗುವುದೆಂದರು. ಪಾಂಡಂಡ ಕುಟ್ಟಣಿ ಕುಟ್ಟಪ್ಪ ಎಂಗಡ ಮೆಮೊರಿಲು ರೋಲಿಂಗ್ ಟ್ರಾಫಿ 4 kg ಅದು ವಿನ್ನರ್ಸ್ಗೆ ಕೊಡಪ ಅನನೇಕ ಸತತವಾಯಿತು 3 ಕಾಲದಿಂದ ಏತರ್ ಕಂಪನಿ ಅನ್ನೋ ಹಿಂಗೆ ನಂಗೆ ಮ್ಯಾನ್ ಆಫ್ ದ ಫೆಸ್ಟಿವಲ್ ಅಲ್ಲ ಪ್ಲೇಯರ್ ಆಫ್ ದ ಫೆಸ್ಟಿವಲ್ ಅಂದು ಅವರು ಸ್ಪಾನ್ಸರ್ ಮಾಡಿನೊಂಡು ಅದು ಈ ಕಾಲವು ಕಂಟಿನ್ಯೂ ಆಪ ಅನ್ನನೇ ಹೆಂಗೆ ರಿಕ್ವೆಸ್ಟ್ ಮಾಡಿತ್ತು. ಇನ್ನು ಸತತ ಇನ್ನು ಮಿನ್ಯಕ್ಕೆ ಬಪ್ಪಂತ ಹಾಕಿ ಕಳಿನ ಮೇಲೂ ಹಿಂಗೆ ನಂಗೆ ಕೂಡ ನಿಕ್ಕೊಂಡು ಒಂದು ಹಂಗೆ ಒತ್ತಸೆ ಕಾಟಿತ್ತು. ಇನ್ನೊರು ವಿಶೇಷ ಅಂಚಂಗಿ ಮೈಸೂರು RV ಯೂನಿವರ್ಸಿಟಿ ಕೊಡೋ ಹಾಕಿ ಅಕಾಡೆಮಿರ ಕೂಡ ರೆಫರ್ ಮಾಡುವಂಥ ಹಾಕಿ ಕಲಿಕಾರಕ್ಕೆ 100% ಸ್ಕಾಲರ್ಶಿಪ್ ಆನ್ ಟ್ಯೂಷನ್ ಫೀಸ್ ತಪ್ಪಕ್ಕೆ ಒತ್ತಂಡಿತ್ತು. ಇದು ಬ್ಯಾಚುಲರ್ಸ್ ಪ್ರೋಗ್ರಾಮ್ ಕಾಕು ಇಲ್ಲ ಮಾಸ್ಟರ್ಸ್ ಪ್ರೋಗ್ರಾಮ್ ಹಂಗೆ ಮೈಸೂರು ಯೂನಿವರ್ಸಿಟಿಲಿ ಎಂತೆಲ್ಲ ಪ್ರೋಗ್ರಾಮ್ಸ್ ಉಂಡು ಅದಂಗೆ 100% ಸ್ಕಾಲರ್ಶಿಪ್ ಆನ್ ಟ್ಯೂಷನ್ ಫೀಸ್ ಇಂಥವ್ರ ವ್ಯವಸ್ಥೆ ಉಂಡು. ಇನ್ನೊರು ವಿಶೇಷ ಇದಂಚಂಗಿ ನಂಗಡ ಪಾಂಡಂಡ ಪುಷ್ಪ ಸುಬ್ಬಯ್ಯ ಅನ್ನೋ ಹಿಂಗೆ ಫಸ್ಟ್ ಕೊಡೋತಿ ಇಂಡಿಯಾ ಕಳಿಪಂತ ಇಂಕವ್ರ ಹೆಗ್ಗಳಿಕೆ ಉಂಡು. ಹಂಗೆ ಈ ಕಾಲ ಚಾನಡ ಒಕ್ಕತ್ಲು ಚಾನಡ ಹಾಕಿ ನಮ್ಮರ ಸಮಯತ್ಲು 5-a-side ವುಮೆನ್ಸ್ ಈವೆಂಟ್ ಎಂತ ನಡಪ ಆಂಡ ಕಂಪ್ಲೀಟ್ ವಿನ್ನರ್ಸ್ ರನ್ನರ್ಸ್ ಪ್ರೈಸ್ ಸ್ಪಾನ್ಸರ್ ಮಾಡೋಕೆ ಮಿಂಜಕ್ಕೆ ಬಂದು ಹಂಗಡ ತಾಮನೆ ಅಂಬಾಟಂಡ ಹಂಗೆ ಅಮ್ಮಟಂಡ ಪೋಯ್ ಮಾಸ್ಟರ್ ಹಿಂಗಡ ಮೋವ ಅನ್ನನೇ ಈಗ 5-a-side ವುಮೆನ್ಸ್ ಸೈಡ್ 5-a-side ಹಾಕಿನ ಪ್ರೋತ್ಸಾಹ ಕೊಡ್ಬೇಕು. ಇನ್ನೂ ಮಿಂಜಕ್ಕೆ ತುಂಬ ಟೀಮ್ಸ್ ಬರಡು ಅನ್ನೇ ವುಮೆನ್ಸ್ಗೆ ಅವ್ರ ಆಪರ್ಚುನಿಟಿ ಕಿಟ್ಟೆಡ್ ಕಳಿಬೇಕು ಅನ್ನಂಗಾಯ್ತು. ಇದನ್ನ ಕಂಟಿನ್ಯೂ ಮಾಡಿತ್ತು. ಲಾಸ್ಟ್ ಇಯರ್ 58 ಟೀಮ್ ಬಂತು. ಈ ಕುರಿಯು ಅದೇ ಸಂಖ್ಯೆಯಲ್ಲಿ ಬಪ್ಪಂತವ್ರ ಆಸೆ ಉಂಟು. ಅದನ್ನ ಏಪ್ರಿಲ್ 10th ಕತ್ನೆ ಎಂಟ್ರೀಸ್ಗೆ ಎಕ್ಸ್ಟೆನ್ಷನ್ ಮಾಡಿತ್ತು. ಆ 5-a-side ಹಾಕಿ ಈವೆಂಟ್ನ ನಡ್ತೋಕೆ ಬೆಂಗಳೂರ ಲೇಕ್ ಸೈಡ್ ಹಾಕಿ ಕ್ಲಬ್ ಅನ್ನೋ ಹಿಂಗೆ ವಾಲಂಟಿಯರ್ಸ್ ಆಯ್ತು ಬಪ್ಪ ಪ್ಲಸ್ ಎಂಪೈರಿಂಗ್ ಎಲ್ಲ ಅಂಡ ಕಂಪ್ಲೀಟ್ ಕಂಡಕ್ಟ್ ಮಾಡಿತಪ್ಪ. ಅದು ಹಂಗಡೆ ಎಂತ ಉಂಡು ವ್ಯವಸ್ಥೆ ಅದನ್ನ ನಂಗೆ ಕೊಡೋ ಹಾಕಿ ಅಕಾಡೆಮಿ ಹತ್ರ ನೋಟ್ಯವ. ಇನ್ನೊರು ವಿಶೇಷಪಟ್ಟ ಕೊಡುವ ಹಾಕಿ ಎಂತೂಸಿಯಾಸ್ಟ್ ಮೇಕರ ಬೆಲ್ಲು ಕುಟ್ಟಪ್ಪ ಅನ್ನೋ ಹಿಂಗೆ 5 ಹಾಕಿ ಸ್ಟಿಕ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರೊಫೆಷ್ನಲ್ ಗ್ರೇಡ್ ಹಾಕಿ ಸ್ಟಿಕ್ ಸ್ಪಾನ್ಸರ್ ಮಾಡಿನುಂಡು. ಇದು ಎಮರ್ಜಿಂಗ್ ಪ್ಲೇಯರ್ಸ್ ಬೋತ್ ಫ್ಯಾಮಿಲಿ ಟೀಮ್ಸ್ ಲಾಡ್ ಇಲ್ಲ ವುಮೆನ್ಸ್ ಟೀಮ್ಸ್ ಲಾಡ್ ನೋಟಿತ್ತು ಇಲ್ಲಿ ಹತ್ರ ಕೊಡೋ ಹಾಕಿ ಅಕಾಡೆಮಿ ಹತ್ರ ಅದನ್ನ ಹಿಂಗೆ ಕೊಡ್ಪ ನಂಗೆ ಅನ್ನೇ ಈಗ ಚಾನಂಡ ಒಕ್ಕಡ ಕೂಡೆಯು ನಂಗೆ ಅಕ್ಕಂಜ ಓರ್ ಕಾಲತ್ತಿಂಜ ಸತತವಾಯ್ತು ಸುಮಾರು ಮೀಟಿಂಗ್ಸ್ ಮಾಡಿತ್ತು. ಹಂಗೆಲ್ಲ ಥರತ್ಲು ಸಹಾಯ ಮಾಡಿ ಅಂಡ್ ಈ ಹಾಕಿ ನಮ್ಮನೆ ಚಾಯ್ತ ನಡ್ತೋಕೆ ನಂಗಳು ಹಂಗಡೆ ಕೂಡ ಕೈ ಜೋಡಿಸಿಟ್ಟಿತ್ತು. ಇದಲ್ಲದೆ ಓರ್ ಮೀಟಿಂಗ್ ನಂಗೆ ಚಾನಂಡ ಒಕ್ಕ ಹಾಕಿ ಕೂರ್ಗ್ ಪಿಂಜ ಹಾಕಿ ಕರ್ನಾಟಕ ಹತ್ರ ಕೂಡ ಮಾಡಿತ್ತು. ಇದ್ಲ ಎಂತ ಚರ್ಚೆ ಆಚೆಂಚಿಂಗ್ ನಂಗೆ ಎಂಪೈರ್ಸಡ ಫೀಸ್ನ ಮಿಂಜ ಈ ಚಾನಂಡ ಹಾಕಿ ನಮ್ಮೇಲೆ ಕೂಡಿತ್ತು. ಇನ್ನು ಮಿಂಜ 3 ಕಾಲಕ್ಕುಳ್ಳದು ನಿಗದಿ ಮಾಡೋಂಥವ್ರು ರಿಕ್ವೆಸ್ಟ್ ಕೊಡ್ತಿತ್ತು. ಅದನ್ನ ಹಿಂಗೆ ಕಮಿಟ್ ಆಯ್ತು ಮಾಡೋ ಅಂದು ಇದನ್ನ ಒತ್ತಾಸೆ ತಂತು. ಹಾಕಿ ಉತ್ಸವದ ಕಾರ್ಯಾಧ್ಯಕ್ಷ ದೀನಾ ಚಂಗಪ್ಪ ಮಾತನಾಡಿ, ಏಪ್ರಿಲ್ 5ರಂದು ನಡೆಯುವ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರ AS ಪೊನ್ನಣ್ಣ, ಶಾಸಕ ಡಾಕ್ಟರ್ ಮಂತ್ರಗೌಡ, MLC ಸುಜಾ ಕುಶಾಲಪ್ಪ, ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಅರುಣ್ ಮಾಚಯ್ಯ, ಜಿಲ್ಲಾಧಿಕಾರಿ SJ ಸೋಮಶೇಖರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ RN ಬಿಂದುಮಣಿ ಭಾಗವಹಿಸಲಿದ್ದಾರೆಂದರು. ಬಲ್ಯ ತರತ್ರ ಪಣ ಸಹಾಯ ಅಥವಾ ಸ್ಪಾನ್ಸರ್ಶಿಪ್ ಅನ್ನೋದು ಬೋಂಚಾಪ ಈ ನಿಟ್ಟಲ್ಲಿ ನಂಗೆ ಅವರು ಟೈಟಲ್ ಸ್ಪಾನ್ಸರ್ ಆಯಿತು ಬಂತು ನಂಗೆ ಸಹಾಯ ಮಾಡಿ ಅಥವಾ ಸ್ಪಾನ್ಸರ್ ಮಾಡಿ ಲೆವಿಸ್ಟಾಕಾರ SLN ಲೆವಿಸ್ಟಾಕಾರ ಹಂಗೆ ಟೈಟಲ್ ಸ್ಪಾನ್ಸರ್ಶಿಪ್ ಮಾತ್ರ ಅಲ್ಲತ್ತೆ ಆಂಡ ಕೂಡ ಬಪ್ಪಂತ ಅಸೆಟ್ಸ್ಗೂ ನಂಗಡೆ ಕೂಡ ಕೈ ಜೋಡಿಸಿದ್ದು ನಿಂದಿತ್ತು. ಅದಲ್ಲತ್ತೆ ಬಾರಕ್ಕೆ ಏದೇ ರೀತಿಯ ತಕ್ಕಬಕ್ಕಲೆ ಆಡು ಚರ್ಚೆಲೆ ಆಡು ಎಲ್ಲ ರೀತಿಯಲ್ಲೂ ಮಿಂಜಕ್ಕೆ ನಿಂತು ಹಂಗೆ ತುಂಬ ಸಹಕಾರ ಮಾಡಿತ್ತಂತೆ. ನಾನು ಚಾನಡ ಹಾಕಿ ಸಮಿತಿ ಚಾನಡ ಒಕ್ಕಡ ಪರವಾಯಿತು ಅಲ್ಲತ್ತೆ ಈ ಹಾಕಿ ನಮ್ಮೆರ ಪರವಾಯಿತು ಲೆವಿಸ್ಟಾಕರಕ್ಕೆ
ದುಂಬ ನಾನು ಧನ್ಯವಾದ ಕೊಂಡೇವಿ ಈ ಕಾಲ ಅಲ್ಲ ಇನ್ನು ಮಿಂಜಕ್ಕೆ ಬಪ್ಪಾತ್ಲು ಹಿಂಗೆ ಕೊಡಗರ ದೇವರ ಸಂಸ್ಥೆ ಕೊಡಗರ ಒಳ್ಳೆ ಹಿಂಗಡ ಒಳರಚ ಕಂಡುಳ್ಳಂಥವ್ರ ಸಂಸ್ಥೆ ಮಿಂಜಕ್ಕೆ ಹಾಕಿ ನಮ್ಮೆಲ್ಲ ಕೂಡೇ ಎರಡು ಹಿಂಗೆ ಇಳಿದು ನಾನು ಹೆಂಗಳ ಕೊಟ್ಟವಿ ಇದಕ್ಕೆ ಇದಲ್ಲತ್ತೆ ಸುಮಾರಕ್ಕೆ ನಂಗೆ ಫನ್ಸ್ರ ಬಯ್ಯ ನಂಗೆ ಪೋಪಾಪ್ಕ ನಂಗೆ ಕೇಲಚಂದ್ರ ಅಂಗಡು ಸಹ ಇಲ್ಲಿಗೆ ಬಲೆ ಥರ ಅವರು ಸ್ಪಾನ್ಸರ್ಶಿಪ್ಸ್ ಮಾಡಿತಂತು ನಾನು ನಂಗಡೆಲ್ಲ ಸಮಿತಿಯ ಚಾನಡ ಒಕ್ಕ ಮತ್ತು ಈ ಹಾಕಿ ಕಳೆದ ಮೇಲೆ ಪರವಾಯ್ತು ಹಂಗೋಕ್ಕೂ ನಾನು ಧನ್ಯವಾದನ ಕೊಂಡೇವಿ ಅದೇ ಪ್ರಕಾರ ಆಯತನ ಕರಸಾಚಿಕೆ ಹಂಗಳು ಬಲ್ಲೆ ಥರ ನಂಗೆ ಪಣ ಸಹಾಯ ಮಾಡಿದಂತು ನಾನು ಹಂಗೋಕ್ಕೂ ಸಹ ಅಂಗಡ ಸಮಿತಿ ಚಾನಡ ಒಕ್ಕ ಪಿಂಜ ಹಾಕಿನ ಮೇಲೆ ಪರವಾಯ್ತು ಧನ್ಯವಾದನ ಕೊಂಡೇವಿ ಡ್ವೆಲ್ಸ್ವರ್ತ್ ಕಂಪನಿಕಾರ ಅಂಡ MD ಹಂಗೆ ஒரு புதிய தரத்தில் ஒரு ப்ரொபோசல் குறி ಬಂತು ಬಲ್ಲೆ ಥರ ಪಣ ಸಹಾಯ ಅಲ್ಲತ್ತೆ ಈ ಟೂರ್ನಮೆಂಟಲ್ಲಿ ஒரு ಕುഞ്ഞಿ ಚಾಯೋಡೆ ಕಲ್ಚಿತ್ತು ಮಿಂಜಕ್ಕೆ ಪ್ರೊಫೆಷನಲ್ ಲೈಫಲ್ಲಿ ಹಾಕಿನ ಕೊಂಡಂಡು ಪೋಪ ಹಚ್ಚಿಂಚಿಂಗಿ ಗ್ರಾಜುಯೇಷನ್ ಹಚ್ಚಿಂಗಿ ಮೂದು ಕಾಲ PU ಹಚ್ಚಿಂಗಿ ಮೂದು ಕಾಲತ್ರ ಮೇಲೆ ಹಂಗಡ ಹಂಗಡ ಎಂದನೇ ಆ ಕುಂಜಿನ ಪರ್ಫಾರ್ಮೆನ್ಸ್ ಉಂಡು ಅದರ ನೋಟ್ಯಂಡು ಹಂಗಡ ಪೂರ್ತಿ ಅಕಾಡೆಮಿಕ್ ಖರ್ಚನ್ನ ಹಂಗೆ ಮಾಡೋಕೆ ಮಿಂಜಕ್ಕೆ ಬಂತು ಹಂಗೆ ಎಂಥ ಖರ್ಚು ಉಂಡು ನೇರ ಯೂನಿವರ್ಸಿಟಿಗೋ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೂ ಕೊಡಪ ಅದಲ್ತೆ ಕೀಪರ್ ಹಚ್ಚಿಂಚಿಂಗಿ ಅವನ ಗೋಲ್ ಕಿಟ್ಟಿಗೆ ಸಹ ಹಿಂಗೆ ಅವ್ರು ವ್ಯವಸ್ಥೆ ಮಾಡಿ ತಪ್ಪಿ ಎಣಿತು ಕಳಿಪಂಥ ಸಂದರ್ಭದಲ್ಲಿ ಹಂಗೆ ಕೂಡ ವ್ಯವಸ್ಥೆನ ನಾನು ಮಾಡಿ ತಪ್ಪಿ ಅದು ನಾಳೆ ಅವ್ರ ಸ್ಪಾನ್ಸರ್ಶಿಪ್ ಇಂದ ಕೂಟಕ್ಕೆ ಹಿಂಡು ಹಿಂಗೆ ಮಿಂಜಕ್ಕೆ ಬಂತು ಸೊ ನಲ್ಲವರು ಕಳ್ಚಿತ್ತು ಮಿಂಜಕ್ಕೆ ಬಪ್ಪಂಥವರು ಕುഞ്ഞിക്ക് ಈ ಕುರಿ ಮಿಂಜತ್ರ ಎಜುಕೇಷನ್ ಮಾತ್ರ ಅಲ್ಲ ಹಾಕಿನ ವೃತ್ತಿಪರത്തിൽ എടുത്തുന്ന ಪೋಪಕ್ಕೆ ಸಹ നല്ല ഒരു ಅವಕಾಶದ ಅವರು ಸ್ಪಾನ್ಸರ್ ಡ್ವೆಲ್ಸ್ವರ್ತ್ಲಿಂದ ಬಂದಿತ್ತು ಪ್ರಸವ ಪೂರ್ವ ಲಿಂಗಪತ್ತೆ ಶಿಕ್ಷಾರ್ಹ ಅಪರಾಧವಾಗಿದ್ದು ಈ ಸಂಬಂಧ ದೂರುಗಳು ಕೇಳಿಬಂದಲ್ಲಿ ನಿಯಮಾನುಸಾರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಂ ಸತೀಶ್ ಕುಮಾರ್ ಅವರು ಎಚ್ಚರಿಕೆ ನೀಡಿದ್ದಾರೆ. ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಅವರ ಕಚೇರಿಯಲ್ಲಿ ಶನಿವಾರ ನಡೆದ PC ಮತ್ತು PNDT ಸಲಹಾ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಸವ ಪೂರ್ವ ಲಿಂಗ ಪತ್ತೆ ಮಾಡಬಾರದು, ಸಮಾಜದಲ್ಲಿ ಗಂಡು ಮತ್ತು ಹೆಣ್ಣು ಸಮತೋಲನವಾಗಿರಬೇಕು. ಆ ನಿಟ್ಟಿನಲ್ಲಿ ಗರ್ಭಿಣಿಯರು ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಇದರಿಂದ ಶಿಶುವಿನ ಬೆಳವಣಿಗೆ ಮತ್ತು ತಾಯಿಯ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದೆಂದರು. ಜಿಲ್ಲಾ ಎನ್ಫೋರ್ಸ್ಮೆಂಟ್ ಅಧಿಕಾರಿ ಡಾಕ್ಟರ್ N ಆನಂದ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ 28 ಸ್ಕ್ಯಾನಿಂಗ್ ಕೇಂದ್ರಗಳಿದ್ದು ಆಗಾಗ್ಗೆ ಭೇಟಿ ನೀಡಿ ತಪಾಸಣೆ ನಡೆಸಲಾಗ್ತಾ ಇದೆ ಎಂದರು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ಸೋಮಶೇಖರ್ ಅವರು ಮಾತನಾಡಿ, ಸ್ಕ್ಯಾನಿಂಗ್ ಕೇಂದ್ರಗಳಿಗೆ ಆಗಾಗ ದಿಢೀರ್ ಭೇಟಿ ನೀಡಿ ತಪಾಸಣೆ ಕೈಗೊಳ್ಳಬೇಕೆಂದರು. ಸಮಿತಿ ಸದಸ್ಯರಾದ KN ನಳಿನಿ, ಗೌರಮ್ಮ ಮಾದಮ್ಮಯ್ಯ, ಜಾಯ್ಸ್ ಮ್ಯಾನೇಜರ್ಸ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಮೇರಿ ಮಾತೆಯ ದೇವಾಲಯದಲ್ಲಿ ಗುಡ್ ಫ್ರೈಡೆಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಯೇಸು ಕ್ರಿಸ್ತರನ್ನ ಶಿಲುಬೆಗೆ ಏರಿಸಿದ ಸ್ಮರಣಾರ್ಥ ಶುಭ ಶುಕ್ರವಾರವಂದ ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ಅವರ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆ, ಶಿಲುಬೆ ಹಾದಿ, ಶಿಲುಬೆಯ ಸನ್ಮಾನ ಮತ್ತಿತರ ಪ್ರಾರ್ಥನೆ ಯೇಸು ಕ್ರಿಸ್ತರಿಗೆ ಶಿಲುಬೆಯಲ್ಲಿ ಮರಣ ಶಿಕ್ಷೆ ವಿಧಿಸಲ್ಪಟ್ಟಲ್ಲಿಂದ ಮೊದಲುಗೊಂಡು ಅವರು ಶಿಲುಬೆಯಲ್ಲಿ ಮರಣವಪ್ಪಿ ಸಮಾಧಿ ಮಾಡುವಲ್ಲಿನ 14 ಪ್ರಮುಖ ಘಟನಾವಳಿಗೆ ಸಂಬಂಧಪಟ್ಟಂತೆ ಶಿಲುಬೆ ಹಾದಿ ಪ್ರಮುಖ ಕಾರ್ಯಕ್ರಮದಲ್ಲಿ ಪಾಲನಾ ಸಮಿತಿ ಸದಸ್ಯರು, ಯುವಕ ಸಂಘದ ಸದಸ್ಯರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಸ್ತ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
ಈಗೋ ಶಿಲುಬೆ ಮರ ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ ಈಗೋ ಶಿಲುಬೆ ಮರ ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ ಸಹಿಸಿದರು ನಮ್ಮೆಲ್ಲರ ರಕ್ಷಣೆಗಾಗಿ ಇಂಥ ಘೋರ ಮಾನವಿದ್ದು ಲೋಕದ ರಕ್ಷಕರು ಶಿಲುಬೆಗೆ ಏರಿಸಿ ಎನ್ನುತ್ತಿರಲು ಮೌನವಾಗಿ ಶ್ರಮಿಸಿದರು ಶಿಷ್ಟಗೆ ತಾಯಿಯ ಒಪ್ಪಿಸಿದರು ತಾವೆಂದು ಉಳಿರಸ ಕುಡಿದು ಎಲ್ಲವೂ ನೆರವೇರಿತು ಎಂದು ನುಡಿದು ಆತ್ಮವ ತಂದೆಗೆ ಒಪ್ಪಿಸಿದರು ಶಿರವಾಗಿ ತಮ್ಮ ಪ್ರಾಣ ತೆತ್ತರು ಪ್ರಭುವೇ. ನಾವು ನೋಡ್ತೇವೆ ಯೇಸು ಸ್ವಾಮಿ ಸತ್ತು ಸಮಾಧಿ ಮಾಡಲ್ಪಟ್ಟು ತದನಂತರ ಮೂರನೇ ದಿನದಲ್ಲಿ ನಾವು ನೋಡ್ತೇವೆ ಯೇಸು ಶರೀರ ಆತ್ಮದೊಡನೆ ಪುನರುತ್ಥಾನರಾದರು ಎಂಬುದಾಗಿ. ಇವತ್ತಿಗೂ ನಾವು ಸತ್ತು ಸ್ವರ್ಗಕ್ಕೆ ಹೋದ್ರೆ ಯೇಸು ಸ್ವಾಮಿಯನ್ನ ಶರೀರ ಪುನರುತ್ಥಾನದೊಂದಿಗೆ ನಾವು ಅವ್ರನ್ನ ನೋಡ್ಬಹುದು. ಆ ಗಳಿಗೆಯಲ್ಲಿ ಆ ಶರೀರ ಸಾಹಿತ್ಯ ವಿನ ತದನಂತರ ದೇವರು ಆ ಯೇಸು ಸ್ವಾಮಿಯನ್ನ ಸಾಯಿಸಿ ಅವರು ಸಮಾಧಿ ಮಾಡಲ್ಪಟ್ಟರೂ ಸಹ ಅವರ ಆ ಶರೀರ ಆ ಮಣ್ಣಲ್ಲಿ ಕೊಳೆಯದೆ ಆತ್ಮ ಶರೀರದೊಡನೆ ಅವರನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಅದಕ್ಕೆ ನಾವು ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಸತ್ತು ಪುನರುತ್ಥಾನರಾಗಿ ಶಿಷ್ಯರಿಗೆ ಕಾಣಿಸ್ಕೊಂಡಾಗ ಶಿಷ್ಯರಿಗೆ ಹೇಳ್ತಾರೆ, ಶಿಷ್ಯರಿಗೆ ಭಯ ಉಂಟಾಗ್ತದೆ. ಎಲ್ಲೋ ದೆವ್ವ ನೋಡಿರ್ಬೇಕು, ಯೇಸು ಸ್ವಾಮಿ ದೆವ್ವದ ರೂಪದಲ್ಲಿ ಬಂದ್ಬಿಟ್ಟಿರ್ಬೇಕು ಅಂತ ಭಯ ಆದಾಗ ಯೇಸು ಸ್ವಾಮಿ ಶಿಷ್ಯನನ್ನ ಕರೆದು, ಬಾ, ನಾನೇ ನಿಜವಾದ ಯೇಸು ಸ್ವಾಮಿ, ನಿನ್ನ ಕೈಯನ್ನು ನನ್ನ ಪೊಕ್ಕಿಯಲ್ಲಿ ಹಾಕು, ನೋಡು, ಮುಟ್ಟು ಎಂಬುದಾಗಿ ಯೇಸು ಸ್ವಾಮಿ ಕರೀತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಸತ್ತು ಇವತ್ತು ಸಮಾಧಿ ಮಾಡಲ್ಪಟ್ಟರೂ ಸಹ ಅವರು ಬದುಕಿದ್ದಾರೆ ಎಂಬುದಾಗಿ ನಾವು ವಿಶ್ವಾಸಿಸುತ್ತೇವೆ. ಇಷ್ಟಕ್ಕೂ ಯೇಸು ಸ್ವಾಮಿ ಯಾವುದಕ್ಕೋಸ್ಕರ ಸಾಯ್ಬೇಕಿತ್ತು ಎಂಬುದಾಗಿ ನಾವು ಅರ್ಥೈಸಿಕೊಳ್ಬೇಕಾದ್ರೆ, ಯೇಸು ಸ್ವಾಮಿ ಮೊನ್ನೆ ನಾವು ಪಾದ ತೊಳೆಬೇಕಾದ್ರೆ ನಾವು ನೋಡ್ಬೋದು, ಯೇಸು ಸ್ವಾಮಿ ತಮ್ಮ ಆ ಒಂದು ತಾವು ಯಾವ ರೀತಿ ಪ್ರೀತಿಸ್ತಾರೆ, ತಮ್ಮ ಪರಮಾವಧಿಯನ್ನು ತೋರಿಸ್ಲಿಕ್ಕೋಸ್ಕರ ಯಾವ ರೀತಿ ಪ್ರೀತಿಸ್ತಾರೆ ಎಂಬುದಾಗಿ ಅದನ್ನು ತೋರಿಸ್ಕೊಡ್ಲಿಕ್ಕೆ ಯೇಸು ಸ್ವಾಮಿ ಸಾವನ್ನ ಅಪ್ತಾರೆ ಎಂಬುದಾಗಿ ಶುಭ ಸಂದೇಶಕಾರ ಹೇಳುವುದನ್ನ ನಾವು ಪಾಲಿಸಿದ್ದೇವೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ನಾಪಕ್ಲು. ವಿರಾಜಪೇಟೆಯಲ್ಲಿ ಹನುಮ ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಹನುಮ ಭಕ್ತರು ಬೆಳ್ಳಿ ರಥದ ಮೂಲಕ ನಗರದ ಮುಖ್ಯ ರಸ್ತೆಯಲ್ಲಿ ಶೋಭಾಯಾತ್ರೆಯನ್ನ ನಡೆಸಿದ್ರು. ಎಂಎಲ್ಸಿ ಮಂಡ್ಯಪಂಡ ಸೂಜಾ ಕುಶಾಲಪ್ಪ ಚಾಲನೆ ನೀಡಿದರು. ಬಳಿಕ ಛತ್ರಕೆರೆಯ ಬಳಿ ಇರುವ ವೀರಾಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಚರ್ಚ್ ರಸ್ತೆಗಾಗಿ ತೆಲುಗುರ ಬೀದಿಯ ಮಾರಿಯಮ್ಮ ದೇವಸ್ಥಾನದ ಬಳಿಯಿಂದ ಹನುಮನ ಸ್ತಬ್ಧ ಚಿತ್ರಗಳನ್ನು ಒಳಗೊಂಡ ಭವ್ಯ ಮೆರವಣಿಗೆ ನಡೆಯಿತು.
ಹಾಸನ ಜಿಲ್ಲೆಯ ಬಸವಾಪಟ್ಟಣ ಮಠದ ಸ್ವತಂತ್ರ ಬಸವಲಿಂಗ ಶಿವಯೋಗಿ ಸ್ವಾಮೀಜಿಯವರು ಕಾರ್ಯಕ್ರಮ ಉದ್ಘಾಟಿಸಿದರು. ಕೊಡಗು ಜಿಲ್ಲಾ ಆರ್ಎಸ್ಎಸ್ನ ಸಂಘಟಕರಾದ ಚಕ್ಕೇರ ಮನು, ಶರಣ್ ಪಂಪ್ವೆಲ್, ಹನುಮ ಜಯಂತಿ ಆಯೋಜನಾ ಸಮಿತಿ ಅಧ್ಯಕ್ಷರಾದ ಅಂಜಪರವಂಡ ಅನಿಲ್ ಮಂದಣ್ಣ ಈ ಸಂದರ್ಭ ಮಾತನಾಡಿದರು. ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ ದೀಪ ಜ್ಯೋತಿರ್ ನಮೋಸ್ತುತೆ ದೀಪ ಜ್ಯೋತಿರ್ ಆಚರಣೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಹಿಂದೂ ಸಾಂಸ್ಕೃತಿಕ ವಿಜಯೋತ್ಸವವನ್ನು ಕೂಡ ಇವತ್ತು ದೇಶಾದ್ಯಂತ ಜನ ಬಹಳ ಹೆಮ್ಮೆಯಿಂದ ಇವತ್ತು ಆಚರಿಸ್ತಾ ಇದ್ದಾರೆ. ಯಾಕೆ ಹಿಂದೂಗಳ ಸಾಂಸ್ಕೃತಿಕ ವಿಜಯೋತ್ಸವ? ಕಳೆದ 500 ವರ್ಷಗಳ ದೀರ್ಘಕಾಲದ ಹೋರಾಟದ ನಂತರ ಅಯೋಧ್ಯೆಯ ಆ ರಾಮ ಜನ್ಮಭೂಮಿಯಲ್ಲಿ ಭವ್ಯವಾದಂತಹ ರಾಮನ ಮಂದಿರ ನಿರ್ಮಾಣ ಆಗಿದೆ. ಮೊನ್ನೆ ಮಾರ್ಚ್ 19ನೇ ತಾರೀಕು ಆ ಅಯೋಧ್ಯೆಯ ರಾಮ ಮಂದಿರದ ಸಂಪೂರ್ಣ ಕಾರ್ಯ ಮುಗಿಸಿ ಅದು ಲೋಕಾರ್ಪಣೆಗೊಂಡಿದೆ. ನಮ್ಮ ದೇಶದ ಮಾನನೀಯ ರಾಷ್ಟ್ರಪತಿಯವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಬಂಧುಗಳೇ. ಹಾಗಾಗಿ ಹಿಂದೂಗಳ ಅಸ್ಮಿತೆ ಮಾತ್ರ ಅಲ್ಲ, ನಮ್ಮ ಹಿಂದೂ ಶಕ್ತಿಯನ್ನು ಪುನಶ್ಚೇತನಗೊಳಿಸಿದಂತಹ ದಿನಗಳು ಇವತ್ತು ಈ ಸಂದರ್ಭದಲ್ಲಿ ಬಂದಿದೆ ಬಂಧುಗಳೇ. ಇಂತಹ ಸಂದರ್ಭದಲ್ಲಿ ಸುಮಾರು ವರ್ಷಗಳ ಶತಮಾನಗಳ ಕಾಯುವಿಕೆ ನಂತರ ಅಯೋಧ್ಯೆಯಲ್ಲಿ ಆ ಭವ್ಯ ಮಂದಿರದಲ್ಲಿ ಶ್ರೀರಾಮ ಇವತ್ತಲ್ಲಿ ನೆಲೆಯಾಗಿದ್ದಾನೆ. ಅಂಥ ಸಂದರ್ಭದಲ್ಲಿ ಈ ಕೊಡಗಿನ ಕಾವೇರಿಯ ಮಣ್ಣಿನಲ್ಲಿ ಇವತ್ತು ಈ ವಿರಾಜಪೇಟೆಯಲ್ಲಿ ಹನುಮ ಜಯಂತಿಯನ್ನು ಆಚರಿಸುತ್ತಿರುವುದು ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶೋಭಾಯಾತ್ರೆ ಇವತ್ತು ಕಾರ್ಯಕ್ರಮ, ಸಾವಿರಾರು ಜನ ಇವತ್ತು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ರು. ಬಹುಶಃ ನಾನು ಮಾತಾಡಬೇಕಾದ್ರೆ ಹೇಳಿದರು, ಮೊದಲನೇ ಸಲ ನಾವು ಈ ಭಾಗದಲ್ಲಿ ಈ ರೀತಿಯ ಒಂದು ಹನುಮ ಜಯಂತಿ ಕಾರ್ಯಕ್ರಮವನ್ನು ಇವತ್ತು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಯಾರು ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದಂಥ ಎಲ್ಲ ನನ್ನ ಆ ಕಾರ್ಯಕರ್ತ ಮಿತ್ರರಿಗೆ ವಿಶ್ವ ಹಿಂದೂ ಪರಿಷತ್ನ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ. ಮಠಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳೋದಕ್ಕೆ, ಆಸ್ತಿ ಸಂಪಾದನೆ ಮಾಡಿಕೊಳ್ಳೋದಕ್ಕೆ, ಶಾಲಾ ಕಾಲೇಜುಗಳನ್ನು ಮಾಡುವುದರ ಕಡೆಗೆ ನಾವು ಗಮನ ಹರಿಸ್ತಾ ಇದ್ದೀವಿ ಹೊರತು ಈ ಎಲ್ಲ ಕೆಲಸ ಕಾರ್ಯಗಳ ಕಡೆಗೆ ನಮ್ಮ ಗಮನ ಇಲ್ಲ. ಈ ಎಲ್ಲ ಕೆಲಸ ಕಾರ್ಯಗಳನ್ನು ಇವತ್ತು ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಮಠಾಧೀಶರಿಗಿಂತಲೂ ಉತ್ತಮವಾಗಿ ಹಿಂದೂ ಸಮಾಜಕ್ಕಾಗಿ ಸಂಪೂರ್ಣವಾಗಿ ತನ್ನ ಜೀವಮಾನವನ್ನು ಸಮರ್ಪಣೆ ಮಾಡಿಕೊಂಡಂತ ಬಜರಂಗ ದಳ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್ತು, ಶ್ರೀರಾಮ ಸೇನೆ ಇಂಥ ಸಂಘಟನೆಯ ಕಾರ್ಯಕರ್ತರುಗಳು ಈ ಧರ್ಮದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣದಿಂದಾಗಿ ಒಂದು ಗೌರವದ ನಮನವನ್ನು ನಾವು ಆ ಹಿಂದೂ ಕಾರ್ಯಕರ್ತರಿಗೆ ಸಲ್ಲಿಸಲೇಬೇಕಾಗ್ತದೆ. ಯಾತಕ್ಕಾಗಿ ಹನುಮ ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನು ಶರಣ ಪಂಪೇಲ್ ಅವರು ಮಾತನಾಡ್ತಾ ಹೇಳಿದರು. ಹನುಮ ರಾಷ್ಟ್ರಭಕ್ತಿಯ ಪ್ರತೀಕ, ಸ್ವಾಮಿನಿಷ್ಠೆಯ ಪ್ರತೀಕ. ಸ್ವಾಮಿನಿಷ್ಠೆ ಅಂತಂದ್ರೆ ಬಹುಶಃ ನನ್ನ ದೃಷ್ಟಿಕೋನದಲ್ಲಿ ಅದು ರಾಷ್ಟ್ರಭಕ್ತಿ ಅಂತ. ಯಾಕೆ ಅಂದ್ರೆ ಹನುಮನಿಗೆ ರಾಮ ಒಬ್ಬ ರಾಮನಾಗಿದ್ದ. ಹನುಮನಿಗೆ ರಾಮ ಒಬ್ಬ ದೈವ ಆಗಿದ್ದ. ಹನುಮನಿಗೆ ರಾಮ ಒಬ್ಬ ಆದರ್ಶ ಪುರುಷ ಆಗಿದ್ದ. ನಾನು ನಂಬಿಕೊಂಡಿರುವಂತ ನನ್ನ ಬದುಕಿನಲ್ಲಿ ನಾನು ಅಳವಡಿಸಿಕೊಂಡಿರ್ತಕ್ಕಂಥ ತತ್ವ ಏನು ಅಂತಂದ್ರೆ, ನನಗೆ ರಾಮ ಯಾರು ಅಂದ್ರೆ ಭಾರತ ಮಾತೆ, ನನಗೆ ಕೃಷ್ಣ ಯಾರು ಅಂದ್ರೆ ಭಾರತ ಮಾತೆ, ನನಗೆ ಶಿವ ಯಾರು ಅಂತಂದ್ರೆ ಭಾರತ ಮಾತೆ, ನಾನು ಮಾಡುವ ಪೂಜೆ ಯಾವುದು ಅಂತಂದ್ರೆ ಭಾರತ ಮಾತೆಯ ಆರಾಧನೆ.
ಕಾರಣ ಏನು ಅಂದ್ರೆ ಆಕೆಯ ಮಡಿಲಲ್ಲಿ ನಾನು ಹುಟ್ಟಿದ್ದೀನಿ, ನನ್ನ ಬದುಕನ್ನು ಕಟ್ಟಿಕೊಂಡಿದ್ದೀನಿ, ಆಕೆಯೇ ನನಗೆ ಸರ್ವಸ್ವವೂ ಆಗಿರೋದ್ರಿಂದ ನನಗೆ ರಾಮನೂ ಭಾರತ ಮಾತೆಯೇ, ಶಿವನೂ ಭಾರತ ಮಾತೆಯೇ, ಕೃಷ್ಣನೂ ಭಾರತ ಮಾತೆಯೇ. ಸಸ್ಯ